ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ಸಮಯಕ್ಕೋಸ್ಕರ, ಗಳಿಗೆಗೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ಕೊಟ್ಟಿರುವಂತಹ ಈ ಸಮಯವನ್ನ ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ನಿಮ್ಮ ಆಲೋಚನೆಯ ಪ್ರಕಾರ ನಾವು ಸದುಪಯೋಗ ಮಾಡಿಕೊಳ್ಳುವಂತಹ ಬಲವನ್ನ, ಶಕ್ತಿಯನ್ನ, ಜ್ಞಾನವನ್ನ ನಮ್ಗೆ ದಯಪಾಲಿಸಿದಂತೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡುತ್ತಿರುವಂತಹ ಅಂಶದ ಹೆಸರು ಮನುಷ್ಯನನ್ನು ಪಾಪದಲ್ಲಿ ಬೀಳಿಸಲು ಅಪವಾದಿಯ ಅಸ್ತ್ರಗಳು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಮನುಷ್ಯನನ್ನು ಪಾಪದಲ್ಲಿ ಬೀಳಿಸಲು ಅಪವಾದಿಯ ಅಸ್ತ್ರಗಳು. ಇಷ್ಟಕ್ಕೂ ಮೇಲೆ ಈ ಟೈಟಲ್ನ ಬರ್ಕೊಂಡು ಭಾಗ 1 ಅಂತ ಹೇಳಿ ಹಾಕೊಂಡು ಅದರ ಕೆಳಗಡೆ ಮತ್ಸರ ಅಂತ ಹೇಳಿ ಬರ್ಕೊಳ್ಳಿ. ಮೇಲೆ ಮನುಷ್ಯನನ್ನು ಪಾಪದಲ್ಲಿ ಬೀಳಿಸಲು ಅಪವಾದಿಯ ಅಸ್ತ್ರಗಳು ಅಂತ ಹೇಳಿ ಬರ್ಕೊಂಡು ಅದರ ಕೆಳಗಡೆ ಮತ್ಸರ, ಉಪಭಾಗದಲ್ಲಿ ಮತ್ಸರ ಅಂತ ಹೇಳಿ ಬರ್ಕೊಳ್ಳಿ. ಪಾರ್ಟ್ 1 ಅನ್ನ ಇವತ್ತು ನಾವು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಓಕೆ, ಇಷ್ಟಕ್ಕೂ ಮತ್ಸರ ಅಂದ್ರೆ ಏನು, ಅಥವಾ ಹೊಟ್ಟೆ ಕಿಚ್ಚು. ಈಗ ಹೊಟ್ಟೆ ಕಿಚ್ಚು ಅಂದ್ರೆ ಏನು? ಮತ್ಸರ ಅಥವಾ ಹೊಟ್ಟೆ ಕಿಚ್ಚು ಅಂದ್ರೆ ಏನು? ಮತ್ತೊಬ್ಬರ ಬೆಳವಣಿಗೆಯನ್ನು ಸಹಿಸಕ್ಕಾಗದೇ ಇರುವುದು. ಗುಡ್, ಹೌದಲ್ವಾ? ಇನ್ನೊಬ್ಬರ ಬೆಳವಣಿಗೆ ಅಥವಾ ಇನ್ನೊಬ್ಬರ ಅಭಿವೃದ್ಧಿಯನ್ನ ನೋಡಿ ಸಹಿಸಲಿಕ್ಕೆ ಆಗದೇ ಇರುವಂತಹದನ್ನ ಮತ್ಸರ, ಹೊಟ್ಟೆ ಕಿಚ್ಚು ಅಂತ ಹೇಳಿ ಕರಿತೀವಿ. ಇಷ್ಟಕ್ಕೂ ಈ ಅಂಶ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಂದಾಜು ಇರುತ್ತೆ ಚೆನ್ನಾಗಿ, ಯಾಕಂದ್ರೆ ಅವ್ರು ಓದಿ ಪರೀಕ್ಷೆ ಬರೆದು ಪಾಸ್ ಆಗಿರೋದ್ರಿಂದ. ಓಕೆ, ಉಳಿದಂತವರೆಲ್ಲರೂ ಸಹ ಪರೀಕ್ಷೆ ಬರೆದಿರುವಂತವರೂ ಸಹ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮತ್ತೆ ಆ ಅಂಶವನ್ನ ಮೆಲ್ಕು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಯಾಕಂದ್ರೆ ಈಗ ಈ ರೀತಿಯಾಗಿರುವಂತಹ ಅಂಶಗಳು, ಈ ಮತ್ಸರ ಅನ್ನುವಂತಹದೆಲ್ಲವೂ ಸಹ ನಾವು ಪ್ರತಿನಿತ್ಯವೂ ಸಹ ನಮ್ಮ ಜೀವನದಲ್ಲಿ ನಾವು ಹೋರಾಡ್ಬೇಕಾಗಿರುವಂತಹದ್ದು, ಹೌದಲ್ವಾ? ಪ್ರತಿನಿತ್ಯವೂ ಒಂದಲ್ಲ ಒಂದು ಸಿಚುವೇಶನ್, ಸನ್ನಿವೇಶಗಳು ಬರ್ತಾನೆ ಇರುತ್ತೆ. ಅದ್ರಲ್ಲಿ ನಾವು ಹೋರಾಡ್ತಾನೆ ಇರ್ಬೇಕು, ಗೆಲ್ತಾನೆ ಇರ್ಬೇಕು. ಒಂದಿನ ಇಲ್ಲ ನಾನು ಹೊಟ್ಟೆ ಕಿಚ್ಚು ಪಡೋದಿಲ್ಲ ಅಂದ್ರೆ ಇನ್ನೊಂದಿನ ನಮ್ಗೆ ಗೊತ್ತಿಲ್ಲದೆ ಏನೋ ಪಟ್ಟಿರ್ತೀವೇನೋ. ಆ ರೀತಿಯಾಗಿರುವಂತಹ ಸನ್ನಿವೇಶಗಳು ಬರಬಾರದು ಅಂದ್ರೆ ಸದಾಕಾಲ ನಾವು ಆಲೋಚನೆ ಮಾಡಿರುವಂತಹ ಅಂಶಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕ್ತಾನೆ ಇರಬೇಕು. ಸತ್ಯವೇದದಿಂದ ಅದನ್ನ ತೆಗೆದು ನೋಡ್ತಾನೆ ಇರಬೇಕು. ಅವರ ಪರಿಸ್ಥಿತಿಗಳು ಹೊಟ್ಟೆ ಕಿಚ್ಚು ಪಟ್ಟು ಏನಾಯಿತು ಅಂತ ಹೇಳಿ ಸತ್ಯವೇದದಲ್ಲಿ ದೇವರು ಯಾವ ಉದಾಹರಣೆಗಳನ್ನು ಕೊಟ್ಟಿದಾರೋ ಅವರ ಪರಿಸ್ಥಿತಿಗಳು ಸತ್ಯವೇದದಲ್ಲಿ ಹೊಟ್ಟೆ ಕಿಚ್ಚು ಪಟ್ಟು ಏನಾಯಿತು ಅಂತ ಹೇಳಿ ನೋಡಿದ್ರೆ ನಮಗೆ ಅವಾಗ ಸ್ವಲ್ಪ ಭಯ, ಎಚ್ಚರಿಕೆ ಇವೆಲ್ಲವೂ ಸಹ ಇರುತ್ತೆ. ಅದಕ್ಕೋಸ್ಕರ ಇನ್ನೊಂದ್ಸರಿ ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಓಕೆ, ಇಷ್ಟಕ್ಕೂ ಈ ನಾವು ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಉದಾಹರಣೆ ಕೊಡ್ತಿರುವಂತಹದ್ದು ನಮಗೆ. ನಾವು ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ದೇವರು ನಮ್ಗೆ ಪರಲೋಕ ಕೊಡುವಂತಹದ್ದು ದೇವರು ಅನ್ಕೊಂಡಿರುವಂತಹ ಗುಣಗಳು ನಮ್ಮಲ್ಲಿ ಇದ್ದಾಗಲ್ವಾ. ಉದಾಹರಣೆಗೆ ಪ್ರೀತಿ, ದಯೆ, ಕರುಣೆ, ಕ್ಷಮೆ, ಈ ರೀತಿಯಾಗಿರುವಂತಹ ಗುಣಗಳಿದ್ದಾಗ ದೇವರು ನಮ್ಗೇನ್ ಮಾಡ್ತಾರೆ? ಪರಲೋಕ ಕೊಡ್ತಾರೆ. ನಿಜನಾ? ಈ ಕೆಲವು ಗುಣಗಳಿದೆ. ಯಾವ್ದ್ಯಾವ್ದು? ಸುಳ್ಳು, ಹೊಟ್ಟೆ ಕಿಚ್ಚು, ಕೋಪ, ಅತಿ ಹೆಚ್ಚಾದ ಕೋಪ, ಅತಿ ಬೇಗನೆ ಬರುವಂತಹ ಕೋಪ, ಈ ರೀತಿಯಾಗಿರುವಂತಹ ಗುಣಗಳೆಲ್ಲ ಇದ್ದಾಗ ಅಪವಾದಿಗೆ ತುಂಬಾ 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 ಈಸಿ ಅಲ್ವಾ ಪ್ರಿಯರೇ ನಮ್ಮನ್ನ ಪಾಪದಲ್ಲಿ ಬೀಳಿಸ್ಲಿಕ್ಕೆ. ಯಾಕಂದ್ರೆ ಈ ಒಂದು ಹೊಟ್ಟೆ ಕಿಚ್ಚು ದೊಡ್ಡದ ಬ್ರದರ್ ಅಂತ ಹೇಳಿದ್ರೆ, ಹೊಟ್ಟೆ ಕಿಚ್ಚು ಅನ್ನುವಂತಹ ಒಂದು ಚಿಕ್ಕ ಕಾರಣ ಸಾಕು ತಮಗೆ ದೊಡ್ಡ ದೊಡ್ಡ ತಪ್ಪನ್ನ ಮಾಡಿಸ್ಲಿಕ್ಕೆ ನಮ್ಮ ಕೈಯಲ್ಲಿ, ದೊಡ್ಡ ದೊಡ್ಡ ಪಾಪವನ್ನ ಮಾಡಿಸ್ಲಿಕ್ಕೆ ನಮ್ಮ ಕೈಯಲ್ಲಿ. ಅದಕ್ಕೋಸ್ಕರನೇ ಕೆಲವು ಗುಣಗಳು ಸಿಕ್ಕಿದ್ರೆ ಸಾಕು ಅಪವಾದಿಯ ಕೈಯಲ್ಲಿ, ಅದನ್ನ ಚೆನ್ನಾಗಿ ಬಳಸ್ಕೊಂಡು ಹೆಂಗ್ ಬೇಕಾದ್ರೂ ಎಷ್ಟೆಷ್ಟು ದೊಡ್ಡ ದೊಡ್ಡ ಪಾಪಗಳು ಬೇಕಾದ್ರೆ ಅಷ್ಟು ದೊಡ್ಡ ದೊಡ್ಡ ಪಾಪಗಳನ್ನ ಮಾಡಿಸ್ತಾನೆ. ನಾನಾಗ್ಲೇ ಹೇಳಿದ್ನಲ್ವಾ, ಸುಳ್ಳು, ಸಿಟ್ಟು, ಇದರಿಂದ ಎಲ್ಲ ಎಷ್ಟು ದೊಡ್ಡ ಪಾಪಗಳನ್ನ ಮಾಡಿಸಿ ದೇವರು ದೂರ ಮಾಡ್ಲಿಕ್ಕೆ ಅಪವಾದಿ ರೆಡಿ. ಆತನ ಕೈಯಲ್ಲಿ ಚಿಕ್ಕದ್ದು ಒಂದೇ ಒಂದು ವಿಚಾರ ಸಿಕ್ಕಿದ್ರೆ ಈ ರೀತಿಯಾಗಿರುವಂತಹದ್ದು ಅಷ್ಟು ಮಾಡ್ತಾನೆ. ಅದಕ್ಕೋಸ್ಕರ ಈ ಅಂಶವನ್ನ ಇನ್ನೊಂದ್ಸಾರಿ ಆಲೋಚನೆ ಮಾಡಿ ನೋಡ್ತೀವಿ. ನಾವು ಆತನ ಬಲೆಗೆ ನಮಗೆ ಗೊತ್ತಿಲ್ಲದೆ ಸಿಕ್ಕಾಕೊಂಡ್ಬಿಡ್ಬಾರ್ದಲ್ವಾ. ಇದು ಚಿಕ್ಕದ್ದು ಅಂತ ಹೇಳಿ ದೇವ್ರು ಕ್ಷಮಿಸ್ಬಿಡ್ತಾರೆ ಅಂತ ಹೇಳಿ ಬಿಟ್ಟು ನಮ್ಮ ಜೀವನದಲ್ಲಿ ಈ ಗುಣಗಳನ್ನ ಇಟ್ಕೊಂಡು, ಈ ಕೆಟ್ಟ ಗುಣಗಳನ್ನ ಇಟ್ಕೊಂಡು ಮುಂದೆ ಹೋದ್ವಿ ಅಂತ ಅನ್ಕೊಳ್ಳಿ, ಮುಂದೆ ದೇವರ ಲಿಸ್ಟ್ ಅಲ್ಲಿ ನಾವೇ ಇರ್ತೀವಿ. ಯಾಕಂದ್ರೆ ಅಷ್ಟು ದೊಡ್ಡ ತಪ್ಪನ್ನ ಮಾಡ್ಸಿರ್ತಾನೆ. ಓಕೆ, ಅಂಶವನ್ನ ಶುರು ಮಾಡೋಣ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಷ್ಟಕ್ಕೂ ಹೊಟ್ಟೆ ಕಿಚ್ಚು ಅಂತ ಹೇಳಿದ್ರೆ, ಈಗ ತಾನೇ ನಿಮ್ಮಲ್ಲಿ ಒಬ್ರು ಬ್ರದರ್ ಹೇಳಿದ ಹಾಗೆ ಸಹಿಸಲಾರದೆ ಇರುವಂತಹದ್ದು, ತಡೆಯಲಾಗದೆ ಇರುವಂತಹದ್ದು ಇನ್ನೊಬ್ಬರ ಬೆಳವಣಿಗೆಯನ್ನ. ನಮ್ಗೆ ಯಾವುದೇ ರೀತಿಯಾಗಿರುವಂತಹ ಅನ್ಯಾಯ ನಡೀತಿರೋದಿಲ್ಲ,
ನಮಗೆ ಯಾವುದೇ ರೀತಿಯಾಗಿರುವಂತ ಅನ್ಯಾಯ ನಡೀತಿರೋದಿಲ್ಲ. ನಮಗ್ ಅನ್ಯಾಯ ನಡೀತಿಲ್ಲ ಅಂತ ಹೇಳಿದ್ರು ಇನ್ನೊಬ್ಬರಿಗೆ ನ್ಯಾಯ ನಡೀತಿದೆ ಅಂದಾಗ ನಮ್ ಕೈ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಅದು ಹೊಟ್ಟೆ ಕಿಚ್ಚು. ಹೌದಲ್ವಾ? ನಮಗ್ ಅನ್ಯಾಯ ನಡೀತಿಲ್ಲ, ನಾವು ಕಳ್ಕೊಳ್ತಿರುವಂತಹದ್ದು ಏನಿಲ್ಲ, ನಮಗ್ ಕಷ್ಟ ಬರ್ತಿರುವಂತಹದ್ದು ಏನೂ ಇಲ್ಲ. ಆದ್ರೆ ಇನ್ನೊಬ್ಬರು ಬೆಳೀತಿದ್ದಾರೆ ಅಂತ ಹೇಳಿದಾಗ ಅವಾಗ ಶುರು ಆಗುತ್ತೆ ಹೊಟ್ಟೆ ಕಿಚ್ಚು. ಸತ್ಯವೇದದಲ್ಲಿ ಸಾಕಷ್ಟು ಸರಿ ಇದು ಸಾಬೀತಾಗೋಗಿದೆ. ಮತ್ತೆ 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 ಆ ಸಾಮ್ಯ ರೂಪದಲ್ಲೂ ನೀವು ನೋಡಿದ್ದೀರಾ. ಕೆಲವರು ಬೇಗ ಬರ್ತಾರೆ ಕೆಲಸಕ್ಕೆ, ಕೆಲವರು ಲೇಟ್ ಆಗಿ ಬರ್ತಾರೆ, ಕೆಲವರು ಸಂಜೆ ಬಂದ್ಬಿಡ್ತಾರೆ ಒಂದೇ ಸರಿ ಕೆಲಸಕ್ಕೆ. ಆದ್ರೆ ಆ ತೋಟದ ಯಜಮಾನ ಎಲ್ಲರಿಗೂ ಸ್ಯಾಲರಿ ಕೊಡ್ಬೇಕಾದ್ರೆ ಎಲ್ಲರಿಗೂ ಈಕ್ವಲ್ ಆಗಿ ಸ್ಯಾಲರಿಯನ್ನ ಸಂಬಳವನ್ನ ಕೊಡುವಂತಹದನ್ನು ನೋಡಿ, ಅಥವಾ ವೇಜ್ ಅನ್ನು ಕೊಡುವಂತಹದ್ದು ನೋಡಿ, ಕೂಲಿಯನ್ನ ಕೊಡುವಂತಹದ್ದು ನೋಡಿ ಏನ್ ಮಾಡ್ತಾರೆ ಕೆಲವರು, ಬೆಳಗ್ಗೆ ಬಂದವ್ರಿಗೂ ಅದೇ, ಸಂಜೆ ಬಂದವ್ರಿಗೂ ಅದೇನಾ ಅಂತ ಹೇಳಿ ಮಾತಾಡ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ನಿಶಾನ ಏನ್ ಅರ್ಥ ಆಗ್ತದೆ ನಮ್ಗೆ ಅದ್ರಲ್ಲಿ? ಇಷ್ಟಕ್ಕೂ ನೀವು ಬೆಳಗ್ಗೆನೆ ಬಂದ್ರಿ ಅಂತ ಹೇಳಿ ನಿಮ್ಗೆ ಏನಾದ್ರು ಕಟ್ ಮಾಡಿದೀನಾ? ಕಟ್ ಮಾಡಿಲ್ಲ ತಾನೆ, ನಿಮ್ಗೆ ಫುಲ್ ಸ್ಯಾಲರಿ ತಾನೇ ಕೊಟ್ಟಿದ್ದೀನಿ. ಮತ್ತೆ ಅವ್ರಿಗೂ ಫುಲ್ ಸ್ಯಾಲರಿ ಕೊಟ್ರೆ ನಿಮ್ಗೆ ಏನ್ ಬಾಧೆ? ಹೌದಲ್ವಾ? ಅವ್ರು ಬೇಗ ಬಂದಿದ್ದಾರೆ, ಎಷ್ಟು ಮಾತಾಡಿದಾರೋ, ಎಷ್ಟು ಕೂಲಿ ಕೊಡ್ತೀನಿ ಅಂತ ಹೇಳಿ ಮಾತಾಡಿದಾರೋ ತೋಟದ ಯಜಮಾನ ಅಷ್ಟನ್ನ ಕೊಟ್ಟಿದ್ದಾರೆ ಬೆಳಿಗ್ಗೆ ಬಂದಂತವರಿಗೆ. ಸಂಜೆ ಲೇಟ್ ಆಗಿ ಬಂದಂತವರಿಗೂ ಅದೇ ಸ್ಯಾಲರಿಯನ್ನೇ ಕೊಟ್ಟಿದ್ದಾರೆ. ಆದ್ರೆ ಅದು ನೋಡಿ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಇದನ್ನೇ ಹೊಟ್ಟೆ ಕಿಚ್ಚು ಅಂತ ಹೇಳಿ ಕರಿತೀವಿ. ಹೌದಾ? ಈ ಇಷ್ಟಕ್ಕೂ ಈ ಹೊಟ್ಟೆ ಕಿಚ್ಚು ಅನ್ನುವಂತಹ ಗುಣ ದೊಡ್ಡವರಾದ ನಂತರ ಅಲ್ಲ, ಚಿಕ್ಕ ವಯಸ್ಸಿನಿಂದ ಮಕ್ಕಳಿಂದ ಶುರು ಆಗತ್ತೆ. ನೀವು ಅಲ್ಲಿಂದ ತೆಗ್ದು ಹಾಕ್ಲಿಕ್ಕೆ ಶುರು ಮಾಡ್ಬೇಕು. ನಿಮ್ಮ ಮಕ್ಕಳಲ್ಲಿ ಯಾವುದೇ ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬೊಬ್ಬರು ಸಹ ಹೇಗಾಗೋಗಿದ್ದೀವಿ ಅಂದ್ರೆ ಪ್ರಿಯರೇ, ದೇವರು ನಿಷ್ಕಲ್ಮಶರಾಗಿ ನಮ್ಮನ್ನ ಭೂಮಿ ಮೇಲೆ ಕಳ್ಸಿದ್ರು ಸಹ ಒಂದು ಬ್ಲಾಂಕ್ ಆಗಿರುವಂತಹ ಸ್ಲೇಟ್ ಆಗಿ ನೀವೇನ್ ಬೇಕಾದ್ರೂ ಬರ್ಕೋಬಹುದು ಆ ಸ್ಲೇಟ್ ಮೇಲೆ. ಒಂದು ಬ್ಲಾಂಕ್ ಆಗಿರುವಂತಹ ಖಾಲಿ ಇರುವಂತಹ ಸ್ಲೇಟ್ ಆಗಿ ಭೂಮಿಯ ಮೇಲೆ ಪ್ರತಿಯೊಬ್ಬೊಬ್ಬರನ್ನು ಕಳಿಸಿದ್ರೆ ಅವರು ಈ ಭೂಮಿಯ ಮೇಲೆ ನಡೀತಿರುವಂತಹದನ್ನ ನೋಡಿ 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 ನೋಡಿ, ತನ್ನ ಸುತ್ತಮುತ್ತ ನಡೀತಿರುವಂತಹದನ್ನ ನೋಡಿ 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 ಸಾಕಷ್ಟು ಗುಣಗಳನ್ನ ತಾವೇ ಅಭ್ಯಾಸ ಮಾಡ್ಕೋತಾರೆ. ಅದರಲ್ಲಿ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಒಂದು. ಹೌದಾ? ಮಕ್ಕಳನ್ನ ನೋಡಿ, ಇಬ್ಬರು ಮಕ್ಕಳಿದ್ದಾರೆ ಅಂದ್ರೆ ಒಬ್ಬ ಮಗುವನ್ನ ಎತ್ಕೊಂಡ್ರೆ ಇನ್ನೊಬ್ಬ ಮಗು ಅಳ್ತಿರುತ್ತೆ, ಒಬ್ಬ ಮಗುವನ್ನ ಎತ್ಕೊಂಡ್ರೆ ಇನ್ನೊಬ್ಬ ಮಗು ಅಳ್ತಿರುತ್ತೆ. ಇಷ್ಟೊತ್ತು ಅಳ್ತಿರ್ಲಿಲ್ವಲ್ಲ, ಇಷ್ಟೊತ್ತು ಇಬ್ರು ಕೆಳಗಡೆ ನಿಂತಿದ್ರು. ಇಬ್ರು ಕೆಳಗಡೆ ನಿಂತ್ಕೊಂಡ್ರೆ ನಿಂತ್ಕೋತಾರ? ನಿಂತ್ಕೋತಾರೆ. ಒಬ್ಬರನ್ನ ನೀವು ಮೇಲೆ ಎತ್ಕೊಂಡ್ರೆ ಇನ್ನೊಬ್ಬ ಕೆಳಗಡೆ ಇರೋದಿಲ್ಲ. ಯಾಕೆ? ಅವನನ್ನ ಮಾತ್ರ ಏನಕ್ಕೋಸ್ಕರ ಎತ್ಕೊಂಡೆ? ಹೌದಾ? ಹೊಟ್ಟೆ ಕಿಚ್ಚಿನ ಲಕ್ಷಣಗಳು ಅಲ್ಲಿಂದ ಕಾಣಿಸ್ಲಿಕ್ಕೆ ಶುರು ಆಗ್ತಿದೆ ನಮಗೆ. ನೀವು ಅಲ್ಲಿಂದ ತೆಗಿಬೇಕಾ ಅದನ್ನ? ಅಲ್ಲಿಂದ ಹೇಳಿ ಅರ್ಥ ಮಾಡಿಸ್ಬೇಕಾ? ಹೌದು. ಸತ್ಯವೇದದಲ್ಲಿರುವಂತಹ ಕೆಲವು ಉದಾಹರಣೆಗಳನ್ನ ನೋಡೋಣ. ಇಷ್ಟಕ್ಕೂ ಹೊಟ್ಟೆ ಕಿಚ್ಚಿನಿಂದ ಏನನ್ನೆಲ್ಲ ಅನಾಹುತಗಳಾಗ್ತಿದೆ, ಸತ್ಯವೇದದಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ಬರ್ಸಿದ್ದಾರೆ ದೇವರು. ಅದರಲ್ಲಿ ಪ್ರಪ್ರಥಮವಾಗಿ ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನ. 4:3. ತಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳನ್ನು ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಹೌದಲ್ವಾ? ಇಲ್ಲಿ ನೋಡ್ತಿರುವಂತ ಉದಾಹರಣೆ ನಮಗ್ ಗೊತ್ತಲ್ವಾ ಪ್ರಿಯರೇ? ಕಾಯಿನನು ಮತ್ತು ಹೇಬೇಲನ ಉದಾಹರಣೆ. ಈ ಉದಾಹರಣೆಯನ್ನ ನೀವು ನೋಡ್ಬೇಕಾದ್ರೆ ಇಲ್ಲಿಬ್ಬರೂ ಸಹ ದೇವರಿಗೆ ತಂದು ಕಾಣಿಕೆಯನ್ನು ಸಮರ್ಪಿಸುವಂತಹ ನಿಮ್ಗೆ ಗೊತ್ತು. ಒಬ್ಬರು ತನ್ನ ಹೊಲದ ಬೆಳೆಯಲ್ಲಿ ಕೆಲವನ್ನ ತಂದು ಸಮರ್ಪಿಸಿದ್ರೆ ಇನ್ನೊಬ್ಬರು ಚೊಚ್ಚಲ ಕುರಿಮರಿಯನ್ನ ತಂದು ಸಮರ್ಪಿಸ್ತಾರೆ. ಹೌದಾ? ಇದರಲ್ಲಿ ಒಬ್ಬರ ಅರ್ಪಣೆಯನ್ನ ದೇವರು ಅಂಗೀಕಾರ ಮಾಡ್ತಾರೆ, ಇನ್ನೊಬ್ಬರ ಅರ್ಪಣೆಯನ್ನ ದೇವರು ತಿರಸ್ಕಾರ ಮಾಡ್ತಾರೆ. ಇಷ್ಟಕ್ಕೂ ಒಬ್ಬರು ಇಲ್ಲಿ ನನ್ನ ಅರ್ಪಣೆಯನ್ನ ಸ್ವೀಕಾರ ಮಾಡಿಲ್ಲ ದೇವ್ರು ಅಂತ ಹೇಳಿ ಅಣ್ಣ ತಮ್ಮನನ್ನ ಕೊಂದಿರುವಂತಹ ನಿಮ್ಗೆ ಗೊತ್ತು. ಕಾಯಿನನು ಹೇಬೇಲನ್ನು ಕೊಲ್ಲುವಂತಹ ನಿಮ್ಗೆ ಗೊತ್ತು. ನನಗೆ ಉತ್ತರ ಕೊಡಿ, ಇಲ್ಲಿ ಇಬ್ಬರ ಅರ್ಪಣೆನೂ ದೇವರು ಅಂಗೀಕಾರ ಮಾಡಿಲ್ಲ ಅಂತ ಅನ್ಕೊಡಿ, ಅವಾಗ ನಡೀತಿತ್ತ ಈ ಕೊಲೆ? ಇಲ್ಲ. ಇಬ್ಬರ ಅರ್ಪಣೆನೂ ದೇವರ ಅಂಗೀಕಾರ ಮಾಡಿಲ್ಲ ಅಂದ್ರೆ ಕೊಲೆ ನಡೀತಿರ್ಲಿಲ್ವಾ? ನಡೀತಿರ್ಲಿಲ್ಲ. ಅದ್ಯಾಕೆ ಒಬ್ಬರ ಅಂದ್ರೆ ನಂದು ಹೋಯ್ತು ಅವಂದು ಹೋಯ್ತು ಅಂದಾಗ ಮನುಷ್ಯರಿಗೆ ಆರಾಮಾಗಿ ಹಬ್ಬ ನಂದು ಹೋದ್ರೂ ಪರವಾಗಿಲ್ಲ ಅವಂದು ಹೋಗಿದ್ದ ಜೊತೆ ಇರ್ಲಿ ಅಂತ ಸುಮ್ಮನೆ ಆಗೋಗ್ತಾರೆ. ಹೌದಾ? ನಾನು ಫೈಲ್ ಅವನು ಫೈಲ್ ಅಂತ ಹೇಳಿದ್ರೆ ಮನುಷ್ಯರು ಸುಮ್ಮನೆ ಆಗೋಗ್ತಾರೆ. ಅವ್ನ್ ಪಾಸ್ ಆಗಿದ್ದಾನೆ, ಅಕಸ್ಮಾತ್ ಆಗಿ ನಾನು ಫೈಲ್ ಆಗೋದೆ ಅಂದಾಗ ಶುರು ಆಗತ್ತೆ ಮನುಷ್ಯನಿಗೆ ನೋವು. ಹೌದಾ?
ಅವನಿಗೂ ಕಷ್ಟ ಇದೆ, ನನಗೂ ಕಷ್ಟ ಇದೆ, ಹಂಗಾದ್ರೆ ಪರವಾಗಿಲ್ಲ. ನನಗ್ ಮಾತ್ರ ಕಷ್ಟ ಇದೆ, ಅವನಿಗೆ ಕಷ್ಟ ಇಲ್ಲ. ಅವನಿಗೆ ಕಷ್ಟ, ನಮ್ಗೆ ಯಾವ್ದು ಜಾಸ್ತಿ ಬಾಧೆ ಕೊಡ್ತಿರುವಂತಹದ್ದು ಅಂದ್ರೆ, ನಾನ್ ಪಾಸ್ ಆಗಿಲ್ಲ ಅನ್ನುವಂತಹದ್ದು ನಮಗ್ ಬಾಧೆ ಕೊಡ್ತಿಲ್ಲ, ಅವ್ನ್ ಪಾಸ್ ಆಗೋದ್ನಲ್ಲ ಅನ್ನುವಂತಹ ಜಾಸ್ತಿ ಬಾಧೆ ಕೊಡ್ತಿದೆ. ಇನ್ನು ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಗುಣಗಳನ್ನ ರೂಢಿಸ್ಕೊಂಡಿದ್ದೀನಿ ನೋಡಿ. ಹೌದಾ? ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಇನ್ನು ಯಾವ ಮಾತ್ರದಲ್ಲಿ ಮನುಷ್ಯರ ಮಧ್ಯ ಇದೆ. ಇಬ್ಬರ ವೇಳೆನೂ ಇಬ್ಬರ ಕಾಣಿಕೆನೂ ಸಹ ದೇವರು ಅಂಗೀಕಾರ ಮಾಡಿಲ್ಲ ಅಂದ್ರೆ ಬಾಧೆನೇ ಇರ್ತಿರ್ಲಿಲ್ಲ, ಕೊಲೆ ನಡೀತಿರ್ಲಿಲ್ಲ. ಒಬ್ಬರ ಕಾಣಿಕೆಯನ್ನ ಅಂಗೀಕಾರ ಮಾಡಿದ್ದಕ್ಕೆ ಈ ಕೊಲೆ ನಡೀತಲ್ವಾ? ಇದನ್ನ ಅಲ್ವಾ ಹೊಟ್ಟೆ ಕಿಚ್ಚು ಅಂತ ಕರೆಯುವಂತಹದ್ದು. ಕೋಪ ಬಂತಂತೆ, ಕಳೆಗುಂಜುತ್ತಂತೆ ಮುಖ. ಆ ಮಾತನ್ನ ಹಂಗೆ ಬರ್ಸಿದಾರಲ್ವ, ಅದ್ರ ಇನ್ನೊಂದ್ಸರಿ ಓದೋಣ. ಹೇಬೇಲನು ಹಾಗೆ ತನ್ನ 4ನೇ ವಚನ, ಹೇಬೇಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. 5ನೇ ವಚನ, ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಅವನ ಮುಖವು ಕಳೆಗುಂದಿತು. ದೇವರು ಕೇಳ್ತಿದ್ದಾರೆ, ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನಗೇನಾದ್ರೂ ದ್ರೋಹ ಮಾಡದ್ನ ನಾನು? ನಿನಗೇನಾದ್ರೂ ಶಿಕ್ಷೆ ಕೊಟ್ನ? ಇನ್ನೂ ಏನು ಶಿಕ್ಷೆನೆ ಕೊಟ್ಟಿಲ್ಲ, ಇನ್ನೂ ಏನು ನಿನಗ್ ಶಾಪ ಬರುವಂತೆ ಮಾಡಿಲ್ಲ, ಇನ್ನೂ ಕಷ್ಟಗಳನ್ನ ಕೊಟ್ಟೇ ಇಲ್ಲ ನಿನ್ ಜೀವನದಲ್ಲಿ. ಇಷ್ಟಕ್ಕೂ ನೀನ್ ಏನಕ್ಕೋಸ್ಕರ ಕಳೆಗುಂದಿತು ನಿನ್ ಮುಖ? ನಾನು ಅಂಗೀಕಾರ ಮಾಡಿಲ್ಲ ಅಂತ ಹೇಳಿ ಕಳೆಗುಂದಿದ್ಯಾ, ಅಥವಾ ನಿಮ್ಮ ತಮ್ಮನದ್ದು ಅಂಗೀಕಾರ ಮಾಡಿದ್ದೀನಿ ಅಂತ ಕಳೆಗುಂದಿದ್ಯಾ ನಿನ್ನ ಮುಖ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ದೇವ್ರು. ನಿಜನಾ? ಇಷ್ಟಕ್ಕೂ ಪ್ರಪ್ರಥಮವಾಗಿ ಹುಟ್ಟಿದಂತಹ ಅಣ್ಣ ತಮ್ಮಂದಿರ ಮಧ್ಯನೇ ಹೊಟ್ಟೆ ಕಿಚ್ಚ? ಹೌದು. ಭೂಮಿಯ ಮೇಲೆ ಇವರೇ ಪ್ರಪ್ರಥಮ ಜೋಡಿ ಅಣ್ಣ ತಮ್ಮಂದಿರಾದ್ರೆ ಇವರ ಮಧ್ಯದಲ್ಲೇ ಹೊಟ್ಟೆ ಕಿಚ್ಚು. ನಾನು ಆಗ್ಲೇ ಹೇಳಿದ್ನಲ್ವಾ ಪ್ರಿಯರೇ, ಅದಕ್ಕೆ ನಮ್ಮ ಅಂಶದ ಹೆಸರು ಮನುಷ್ಯರನ್ನ ಪಾಪದಲ್ಲಿ ಬೀಳಿಸಲು ಅಪವಾದಿಯ ಅಸ್ತ್ರಗಳು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಕೊಲೆ ಮಾಡ್ಬೇಕಾಗಿಲ್ಲ. ಏನ್ ಮಾಡಿದ್ರೆ ಸಾಕು? ಹೊಟ್ಟೆ ಕಿಚ್ಚುಪಟ್ರೆ ಸಾಕು, ಅದು ಕೊಲೆ ಮಾಡಿಸುತ್ತೆ. ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ಈ ಪ್ರಪ್ರಥಮವಾಗಿ ಹುಟ್ಟಿದಂತ ಅಣ್ಣ ತಮ್ಮಂದಿರು. ಹೌದಲ್ವಾ? ಹೊಟ್ಟೆ ಕಿಚ್ಚುಪಟ್ರೆ ಸಾಕು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ, ಆ ಚಾನ್ಸ್ ಅನ್ನ ತಗೊಂಡು ಅಪವಾದಿ ಎಲ್ಲಿ ತನಕ ತಗೊಂಡೋಗ್ತಾನೆ? ಕೊಲೆ ಮಾಡಿಸುವ ಹಂತದವರೆಗೂ ತಗೊಂಡೋಗ್ತಾನೆ. ಅದಕ್ಕೆ ದೇವರು ಸತ್ಯವೇದದಲ್ಲಿ ಹೊಟ್ಟೆ ಕಿಚ್ಚುಪಟ್ರೆ ನೀವು ಬರೋದೇ ಇಲ್ಲ ಪರಲೋಕಕ್ಕೆ ಅಂತ ಹೇಳಿ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಹೌದಲ್ವಾ? ಯಾವ್ಯಾವ ಗುಣಗಳು ಇರಬಾರ್ದು ಅನ್ನುವಂತಹದ್ದರ ಲಿಸ್ಟ್ ಅಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನವನ್ನು ಓದೋಣ. 19ನೇ ವಚನವನ್ನು ಓದೋಣ. 5:19. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವ್ಯಾವಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷೆಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಹೌದಲ್ವಾ? ಶರೀರ ಭಾವದ ಕರ್ಮಗಳು ಅಂದ್ರೆ ಕ್ರಿಯೆಗಳು, ಕೆಲಸಗಳು ಯಾವ್ದ್ಯಾವ್ದಂತೆ ಪ್ರಸಿದ್ಧವಾಗಿ ಅವ್ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು. ಓಕೆ, ಆ ಹೊಟ್ಟೆ ಕಿಚ್ಚು ಅನ್ನುವಂತಹ ಗುಣವನ್ನ ಅಲ್ಲಿ ಬರ್ಸಿ, ಇನ್ನೂ ಸಾಕಷ್ಟು ಗುಣಗಳನ್ನ ಪಕ್ಕದಲ್ಲಿ ಬರ್ಸಿ ಕೆಳಗಡೆ ಏನ್ ಹೇಳಿದ್ದಾರೆ? ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ಈಗಾಗ್ಲೇ ಹೇಳಿದೀನಿ, ಮತ್ತೊಂದ್ಸಾರಿ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸಿಕ್ಕೋದಿಲ್ವಾ ಪರಲೋಕ? ಹೊಟ್ಟೆ ಕಿಚ್ಚನ್ನ ಬಿಟ್ಬಿಡ್ಬೇಕಾ ಸಂಪೂರ್ಣವಾಗಿ? ಹೌದು. ಯಾವಾಗ್ಲಾದ್ರೂ ನಮ್ಮ ಮನಸ್ಸಿಗೆ ಬರೋ ತರ ನಮ್ಮ ಮನಸ್ಸಿಗೆ ಹೊಟ್ಟೆ ಕಿಚ್ಚು ಅನ್ನುವಂತಹ ಗುಣ ಏರುವಂತೆ ಕಾಣಿಸ್ತಾ ಯಾವತ್ತಾದ್ರೂ ಆಲೋಚನೆ ಬಂದಿದ್ಯಾ? ಏನನ್ನು ನೋಡ್ತಿದ್ದೀರಾ, ಅಥವಾ ನಿಮಗೆ ಗೊತ್ತಿರುವಂತವ್ರನ್ನ ನೋಡ್ತಿದ್ದೀರಾ, ಅವ್ರು ಬೆಳೆಯುವಂತಹದನ್ನ ನೋಡ್ತಿದ್ದೀರಾ, ಅವ್ರ ಅಭಿವೃದ್ಧಿ ಆಗುವಂತಹದನ್ನ ನೋಡ್ತಿದ್ದೀರಾ? ಅಯ್ಯಯ್ಯೋ ಅವ್ನ್ ಬೆಳೀತಿದ್ದಾನಲ್ವಾ ಅನ್ನುವಂತಹ ಆ ಭಾವನೆ ಬಂದಿದ್ಯಾ ನಮ್ಮ ಮನಸ್ಸಿಗೆ? ಬಂದ್ರೆ ನಿಮ್ ಮನಸ್ಸು ಹತ್ರ ನೀವೇ ಏನ್ ಹೇಳ್ಕೋಬೇಕು? ಹೊಟ್ಟೆ ಕಿಚ್ಚು ದೇವರಿಗೆ ಇಷ್ಟ ಆಗದೆ ಇರುವಂತಹ ಗುಣ. ಆ ಗುಣ ಇದ್ರೆ ದೇವ್ರು ನಾವು ಪರಲೋಕ ಕೊಡೋದಿಲ್ವಂತೆ. ಆ ಗುಣ ಹೊಂದಿದ್ರೆ ಸಾಕು, ಅಪವಾದಿ ನಮ್ಮ ಕೈಲಿ ಏನ್ ಬೇಕಾದ್ರೂ ಮಾಡ್ಸತ್ತಂತೆ. ಇಷ್ಟಕ್ಕೂ ಇದಕ್ಕೆ ಮಾಸ್ಟರ್ ಅಂದ್ರೆ ಹೊಟ್ಟೆ ಕಿಚ್ಚಿಗೆ ತಂದೆ ಅಂತ ಹೇಳಿದ್ರೆ ಯಾರು? ಅಪವಾದಿ. ಭೂಮಿಯ ಮೇಲೆ ಪ್ರಪ್ರಥಮ ಸಾರಿ ಹೊಟ್ಟೆ ಕಿಚ್ಚು ಪಟ್ಟಿದ್ ಯಾರು ಇಷ್ಟಕ್ಕೂ? ಅಪವಾದಿನೇ. ಭೂಮಿಯ ಮೇಲೆ ಪ್ರಪ್ರಥಮವಾಗಿ ಸುಳ್ಳು ಹೇಳಿದ್ದು ಅಂದ್ರೆ ಅಪವಾದಿ. ಭೂಮಿಯ ಮೇಲೆ ಪ್ರಪ್ರಥಮವಾಗಿ ದುರಾಸೆ ಪಟ್ಟಿದ್ದು ಅಂದ್ರೆ ಅಪವಾದಿ. ಹೊಟ್ಟೆ ಕಿಚ್ಚು ಪಟ್ಟಿದ್ದು ಅಂದ್ರೆ ಅಪವಾದಿ. ಎಲ್ಲವೂ ಸಹ ಅಪವಾದಿನೇ. ಅದಕ್ಕೆ ಈ ಕೆಟ್ಟ ಗುಣಗಳಿಗೆ ಅಷ್ಟಕ್ಕೂ ಸಹ ತಂದೆ ಅಂತ ಹೇಳಿದ್ರೆ ಅಪವಾದಿನೇ.
ಈ ಗುಣಗಳು ನಮ್ಮಲ್ಲಿದೆ ಅಂತ ಹೇಳಿದ್ರೆ ನಾವು ದೇವರ ಮಕ್ಕಳಲ್ಲ, ಅಪವಾದಿಯ ಮಕ್ಕಳು. ಹೌದಾ? ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಆದಿಕಾಂಡ 37ನೇ ಅಧ್ಯಾಯ. ಇದು ಸಹ ನಮಗೆ ಗೊತ್ತಿರುವಂತಹ ಉದಾಹರಣೆ. 37ನೇ ಅಧ್ಯಾಯ 3ನೇ ವಚನ. ಯೋಸೇಫನು ಇಸ್ರಾಯೇಲ್ಯರಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲ್ಯನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವರಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಅವರ ಅಣ್ಣ ತಮ್ಮಂದಿರು ತಮ್ಮ 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 ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು. ಏನಾಯ್ತಂತೆ ಇವ್ರಿಗೆ ಪ್ರಾಬ್ಲಮ್ ಏನಂತೆ, ಅಣ್ಣಂದಿರಿಗೆಲ್ಲ ಸಹ ಪ್ರಾಬ್ಲಮ್ ಏನಂತೆ. ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಎಲ್ಲಾ ಮಕ್ಕಳಿಗಿಂತ ಚಿಕ್ಕ ಮಗನನ್ನ ಹೆಚ್ಚಾಗಿ ಪ್ರೀತಿಸುವಂತಹ ತಪ್ಪ. ಇದು ನಾರ್ಮಲ್ ಆಗಿ ನಡೆಯುವಂತಹ ವಿಚಾರ, ಎಲ್ಲರ ಮನೆಗಳಲ್ಲೂ ನಡೆಯುವಂತಹ ವಿಚಾರ. ಅದು ಆಟೋಮ್ಯಾಟಿಕ್ ಆಗಿ ಬರುವಂತಹದ್ದು. ಏನು, ಚಿಕ್ಕ ಮಗು ಅಂದ್ರೆ ಮಗ ಒಬ್ಬ ಚಿಕ್ಕವನಿದ್ದಾನೆ, ಉಳಿದಂತವರೆಲ್ಲವೂ ಸಹ ಅವನಿಂದ ದೊಡ್ಡವರಿದ್ದಾರೆ. ಕೊನೆಯ ಮಗನನ್ನ ಹೆಚ್ಚಾಗಿ ಅಥವಾ ಲಾಸ್ಟ್ ಅಲ್ಲಿ ಹುಟ್ಟಿದಂತಹ ಮಗಳನ್ನ ಹೆಚ್ಚಾಗಿ ಪ್ರೀತಿ ಮಾಡುವಂತಹದ್ದು ನಿಮಗೆ ಗೊತ್ತು. ಯಾಕೆ? ಅವ್ರು ಇನ್ನೂ ಸಹ ಮಕ್ಕಳಿದ್ದಂಗೆ ನಿಜಾನ. ಇವರೆಲ್ಲ ಆಗ್ಲೇ ಬೆಳೆದ್ ದೊಡ್ಡವರಾಗೋಗಿರ್ತಾರೆ. ಇವ್ ನೆನ್ಸಿ ನೋಡಿದ್ರೆ ವಯಸ್ಸಿನಲ್ಲಿ ಚಿಕ್ಕವನು ಅಂದಾಗ ತಂದೆ ತಾಯಿಗೆ ಹೆಚ್ಚಾಗಿ ಪ್ರೀತಿ ಇರುತ್ತೆ. ಹೆಚ್ಚಾಗಿ ಪ್ರೀತಿ ಅಂದ್ರೆ ಎಲ್ಲಾ ಮಕ್ಕಳ ಮೇಲೂ ಸಮಾನವಾಗಿರುವಂತಹ ಪ್ರೀತಿ ಇದ್ರೂ ಸಹ ಇವನು ಚಿಕ್ಕವನು ಅನ್ನುವಂತ ಉದ್ದೇಶದಿಂದ ಆ ಪ್ರೀತಿಯನ್ನು ತೋರ್ಪಡಿಸ್ತಿರ್ತಾರೆ. ನಿಜಾನ? ಇದು ಪಾಪನ? ಅಲ್ಲ, ಸರ್ವೇ ಸಾಮಾನ್ಯವಾಗಿ ಸಹಜವಾಗಿರುವಂತಹ ಗುಣಗಳಲ್ವಾ ಇದೆಲ್ಲವೂ ಸಹ. ಈ ರೀತಿಯಾಗಿರುವಂತಹ ಗುಣ ಇರೋದಕ್ಕೆ ಅವ್ರ ಅಣ್ಣಂದಿರಿಗೆ ಯೋಸೇಫನನ್ನು ಕಂಡ್ರೆ ಆಗೋದಿಲ್ವಂತೆ. ಅಲ್ಲದಕ್ಕೆ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಇಸ್ರಾಯೇಲನು ಅವನನ್ನು ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. 4ನೇ ವಚನ. ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವನೊಂದಿಗೆ ಸ್ನೇಹ ಭಾವದಿಂದ ಮಾತಾಡದೆ ಹೋದರು. ಅಂದ್ರೆ ಹೋಗಿ ಚೆನ್ನಾಗಿ ಮಾತಾಡ್ಬೇಕು ಅಂದ್ರೆ ಆಗೋದಿಲ್ವಂತೆ ಹೊಟ್ಟೆ ಕಿಚ್ಚಿದ್ರೆ ಮನಸ್ಸಿನಲ್ಲಿ. ನೀವು ಒಬ್ಬರನ್ನ ಚೆನ್ನಾಗಿ ಹೋಗಿ ಮಾತಾಡಿಸ್ಬೇಕು ಅಂದ್ರೆ ವೆದರ್ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಬೇಕು ಅಂತ ಹೇಳಿದ್ರೆ ಮನಸ್ಪೂರ್ವಕವಾಗಿ ಆ ತರನು ಮಾತಾಡ್ಲಿಕ್ಕೆ ಆಗೋದಿಲ್ವಂತೆ ಹೊಟ್ಟೆ ಕಿಚ್ಚಿದ್ರೆ ಮನಸ್ಸಲ್ಲಿ. ಇಬ್ಬರು ಮಾತಾಡದೇ ಇರುವಂತಹ ನೋಡಿದೀವ ನಾವು, ಸಮಾಜದಲ್ಲಿ ಆಗಿರ್ಬೋದು, ಚರ್ಚಲ್ಲಿ ಆಗಿರ್ಬೋದು, ಅಥವಾ ಬೇರೆ ಸ್ಥಳಗಳಲ್ಲಾಗಿರ್ಬೋದು. ಒಬ್ಬ ವ್ಯಕ್ತಿ ಇನ್ನೊಬ್ಬರ ವ್ಯಕ್ತಿಯ ಜೊತೆ ಮಾತಾಡ್ತಿಲ್ಲ, ಒಬ್ಬರ ಮುಖ ಇನ್ನೊಬ್ಬರು ನೋಡ್ಲಿಕ್ಕೆ ಇಷ್ಟಪಡ್ತಿಲ್ಲ. ಇವ್ರು ಹಿಂಗಿಂದ ಬಂದ್ರೆ ಅವ್ರು ಹಂಗಿಂದ ಹೋಗ್ತಾರೆ. ಇದಕ್ಕೆಲ್ಲ ಒಂದು ಕಾರಣ ಯಾವುದಂತೆ? ಹೊಟ್ಟೆ ಕಿಚ್ಚು. ಅವರ ಮೇಲೆ ನಮಗೆ ಹೊಟ್ಟೆ ಕಿಚ್ಚಿದ್ರೆ ಅವ್ರ ಹತ್ರ ಹೋಗಿ ಮನಸ್ಫೂರ್ತಿಯಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲದೆ ನಡೀತಿರುವಂತಹದ್ದು. ಅಣ್ಣಂದಿರು ಸ್ನೇಹ ಭಾವದಿಂದ ಯೋಸೇಫನ ಜೊತೆ ಮಾತಾಡದೇ ಇರೋದಕ್ಕೆ ಕಾರಣ ಈ ಹಗೆತನನೇ. ಕೆಳಗಡೆ ಇನ್ನೂ ಸ್ಪಷ್ಟವಾಗಿ ಬರ್ಸಿದಾರೆ, ಅದನ್ನೊಂದ್ಸರಿ ಓದಿ ನೋಡೋಣ. 11ನೇ ವಚನ, 37ನೇ ಅಧ್ಯಾಯ 11ನೇ ವಚನ. ಯೋಸೇಫನ ಅಣ್ಣಂದಿರು ಅವರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು, ಆದರೆ ಅವನ ತಂದೆಯು ಅವನ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರು. ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು. ಸ್ಪಷ್ಟವಾಗಿ ದೇವರೇ ಬರ್ಸಿದ್ದಾರೆ, ಹೊಟ್ಟೆ ಕಿಚ್ಚು ಪಟ್ಟರು. ಅದಕ್ಕೆ ನಾವೆಲ್ಲವೂ ಸಹ ಮಾರುವಂತಹದ್ದು, ಹಳ್ಳದಲ್ಲಿ ಹಾಕುವಂತಹದ್ದು, ಹಿಂಸೆ ಮಾಡುವಂತಹದ್ದು, ಏನೇನೋ ಕಿರಿಕಿರಿ ಮಾಡುವಂತಹದ್ದು, ಇದೆಲ್ಲ ಹೊಟ್ಟೆ ಕಿಚ್ಚಿನಿಂದನ. ಹೌದು. ಯಾವ ಹಂತಕ್ಕೆ ಬಂದ್ರು ಇವರು? ಮಾರ್ಬಿಡುವಂತ ಹಂತಕ್ಕೆ ಬಂದ್ರು. ಕಾಯಿನನ್ನು ಯಾವ ಹಂತಕ್ಕೆ ಬಂದ? ಹೊಟ್ಟೆ ಕಿಚ್ಚುಪಟ್ಟು ಕೊಲೆ ಮಾಡುವಂತ ಹಂತಕ್ಕೆ. ಇವ್ರು ಯಾವ ಹಂತಕ್ಕೆ ಬಂದ್ರು? ಮಾರ್ಬಿಟ್ಟು ತಂದೆಗೆ ಹೋಗಿ ಸುಳ್ಳು ಹೇಳಿ ಬಾಧೆ ಕೊಡುವಂತ ಹಂತಕ್ಕೆ ಬಂದ್ರು. ಹೊಟ್ಟೆ ಕಿಚ್ಚಿನಿಂದ ನಡೀತಿರುವಂತಹದ್ದು ಇಷ್ಟು ಸಹ. ಹೊಟ್ಟೆ ಕಿಚ್ಚುಪಟ್ಟು, ಇನ್ನೊಂದ್ಸರಿ ಓದೋಣ. ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರು, ಆದರೆ ಅವನ ತಂದೆಯು ಅವನ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರು. ಓಕೆ, ಇಷ್ಟಕ್ಕೂ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ದೇವರು ಈ ಅಣ್ಣಂದಿರನ್ನ ಯೋಸೇಫನ ಪಾದದ ಹತ್ರ ತಗೊಂಡ್ಬರ್ತಾರೆ. ಗೊತ್ತಾ ನಮ್ಗೆ? ಇದು ನಮ್ಮಲ್ಲೂ ಇದ್ರೆ, ಈ ಭಯ ಅನ್ನುವಂತಹ ನಮ್ಮಲ್ಲೂ ಇದ್ರೆ ಆ ಗುಣ ನಮ್ಮಲ್ಲಿ ಬರೋದಿಲ್ಲ. ಏನು? ನಾವ್ ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಚು ಪಡ್ತಿರ್ತೀವೋ ನಮ್ಮ ಕಣ್ಮುಂದೆನೆ ನಾವು ಬದುಕಿರುವಾಗಲೇ ದೇವರು ಅವರನ್ನ ನಮಗಿಂತ ಮೇಲಿಡ್ತಾರೆ. ಇಷ್ಟು ನಮ್ಮ ಮನಸ್ಸಲ್ಲಿದ್ರೆ ಸಾಕು.
ನಮ್ಮನ್ನ ಅವರ ಪಾದದ ಹತ್ರ ಇಡ್ತಾರೆ. ನಾವ್ ಯಾರ ಮೇಲೆ ಹೊಟ್ಟೆ ಕಿಚ್ಚುಪಟ್ಟಿದೀವೋ, ನಾವ್ ಯಾರ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ದ್ರೋಹ ಬಗ್ತಿದೀವೋ ಅವರ ಕೈ ಕೆಳಗೆ ನಾವಿರುವಂತೆ ಮಾಡ್ತಾರೆ ದೇವರು. ಅದಕ್ಕೆ ಸಾಕ್ಷಿ ಅಂದ್ರೆ ಯೋಸೇಫನ ಸಂದರ್ಭ. ಎಲ್ಲಿಟ್ಟು ದೇವರು ಅಣ್ಣಂದಿರನ್ನ ತಗೊಂಡ್ ಬಂದ ಆಮೇಲೆ ಯೋಸೇಫನ ಕೈ ಕೆಳಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಯೋಸೇಫನ ಹತ್ರ ಬಂದು ಊಟಕ್ಕೆ ತೋರ್ಸಿದ್ರ ಸ್ಪಷ್ಟವಾಗಿ. ಇದು ನಮಗ್ ತೋರಿಸ್ತಿದಾರ, ಹಿಂಗೆ ಮಾಡ್ತೀನಿ ನಾನು. ನಿಮ್ಮಲ್ಲಿ ಏನಾದ್ರು ಹೊಟ್ಟೆ ಕಿಚ್ಚಿದ್ರೆ, ನೀವ್ ಯಾರನ್ನಾದ್ರೂ ಅವ್ರು ಬೆಳಿತಿರುವಂತಹದನ್ನ ನೋಡಿ ಹೊಟ್ಟೆ ಕಿಚ್ಚುಪಟ್ರೆ, ನಿಮ್ಮನ್ನ ಅವ್ರ ಕೈ ಕೆಳಗಿರುವಂತಹ ಜವಾಬ್ದಾರಿ, ಕೈ ಕೆಳಗಿಡುವಂತಹ ಜವಾಬ್ದಾರಿ ನನ್ನದು. ಅವಾಗ ಹೆಂಗಿರುತ್ತೆ ಪ್ರಿಯರೇ? ನಾವು ಒಬ್ಬ ವ್ಯಕ್ತಿಯ ಮೇಲೆ ಹೊಟ್ಟೆ ಕಿಚ್ಚನ್ನ ಪಟ್ಟಿದ್ದೀವಿ. ಓಕೆ, ಆ ವ್ಯಕ್ತಿಯ ಬೆಳಿತಿರುವಂತಹದನ್ನ ನೋಡಿ ಸಹಿಸ್ಕೊಳ್ಲಿಕ್ಕೆ ಆಗದೆ ಇದ್ದೀವಿ. ಮೊದ್ಲು ಇಬ್ರು ಸಮಾನವಾಗಿದ್ದೀವಿ ಅಂತ ಅನ್ಕೊಳ್ಳಿ. ಇವರನ್ನ ನೋಡಿದ್ರೆ ಇವ್ರಿಗೆ ಆಗ್ತಿರೋದಿಲ್ಲ. ಯಾಕೆ? ಇವ್ರನ್ನ ನೋಡಿದ್ರೆ ಇವ್ರಿಗೆ ಹೊಟ್ಟೆ ಕಿಚ್ಚು. ಈಗ ದೇವರು ಅವ್ರನ್ನ ಸ್ವಲ್ಪ ಇನ್ನೂ ಜಾಸ್ತಿ ಬೆಳೆಸಿದ್ರು ಅಂತ ಅನ್ಕೊಳ್ಳಿ ನಮ್ಗಿಂತ. ಅವಾಗ ಎಷ್ಟ್ ಚೆನ್ನಾಗಿರುತ್ತೆ. ಸಮಾನವಾಗಿದ್ದಾಗೆ ನಮ್ ಕೈಯಲ್ಲಿ ತಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಸಮಾನವಾಗಿದ್ದಾಗೆ ಹೊಟ್ಟೆ ಕಿಚ್ಚು ಪಡದೆ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಅವ್ರನ್ನ ಇನ್ನೂ ನಮ್ಗಿಂತ ಜಾಸ್ತಿ ಬೆಳೆಸಿ ನಮ್ಮನ್ನ ಅವ್ರ ಕೈ ಕೆಳಗಿಟ್ರು ಅಂತ ಅನ್ಕೊಳ್ಳಿ. ಅವಾಗ ಹೆಂಗಿರುತ್ತೆ? ಅವಾಗೇ ಅಷ್ಟೊಂದು ಮನಸ್ಸಲ್ಲಿ ಒಂಥರ ಕೂದಿತಿತ್ತು. ಇವಾಗ ಹೆಂಗಿರುತ್ತೆ? ಬೇರೆ ಚಾನ್ಸ್ ಇಲ್ಲ ಅಲ್ವಾ? ದೇವರು ನಮ್ಮನ್ನ ಅವ್ರ ಕೈ ಕೆಳಗಿಟ್ಟಿರೋದ್ರಿಂದ ಇನ್ನು ಚಾನ್ಸ್ ಇಲ್ಲದೆ ನಮ್ಮ ಜೀವಮಾನ ಕಾಲ ಹಂಗೆ ಪೂರ್ತಿಯಾಗಿ ಸಾಗಿಸ್ಬೇಕಾಗತ್ತೆ. ಬೇಕಾ? ಪ್ರತಿದಿನ ಸತ್ತು ಬದುಕುವಂತಹ ಆ ಸನ್ನಿವೇಶ ಬೇಕಾ? ದೇವರು ಏನಾದ್ರು ಕ್ರಿಯೆಗಳನ್ನ ಮಾಡ್ಬೇಕಾ? ದೇವರು ಮಾಡುವಂತ ಕ್ರಿಯೆಗಳು ಹಿಂಗಿರುತ್ತೆ. ಈ ಗುಣ ನಮ್ಮಲ್ಲಿದ್ರೆ ದೇವರು ಮಾಡುವಂತಹ ಕೆಲಸಗಳು ಹಿಂಗಿರುತ್ತೆ. ಯಾಕಂದ್ರೆ ಕಲಿಸ್ಬೇಕಲ್ವಾ? ನಮ್ಮ ಸಾವಿನಷ್ಟರಲ್ಲಿ, ನಮ್ಮ ಮರಣದಷ್ಟರಲ್ಲಿ ನಮಗ್ ನೀಟಾಗಿ ಕಲಿಸಿ ಬುದ್ಧಿ ಮಾತುಗಳನ್ನೆಲ್ಲ ಹೇಳಿ ನಮಗೆ ಒಂಥರ ಪುಟಕ್ಕೆ ಹಾಕಿರುವಂತ ಚಿನ್ನದ ತರ ಮಾಡಿದ್ರೆ ಅಲ್ವಾ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗುವಂತಹದ್ದು. ಅದಕ್ಕೋಸ್ಕರ ದೇವ್ರು ಈ ತರ ಮಾಡ್ತಾರಂತೆ. ಅದಕ್ಕೆ ದೇವರು ಈ ಕೆಲಸಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಮಾಡುವುದಕ್ಕಿಂತ ಮುಂಚೆ ನಾವೇ ಆ ಹೊಟ್ಟೆ ಕಿಚ್ಚು ಅನ್ನುವಂತಹದನ್ನ ಬಿಟ್ಬೇಡ, ತ್ಯಜಿಸೋಣ. ಹೌದಾ? ನೆಕ್ಸ್ಟ್ ಟೈಮ್ ನಿಮ್ಮ ಮನಸ್ಸಿನಲ್ಲಿ ಈ ಹೊಟ್ಟೆ ಕಿಚ್ಚು ಅನ್ನುವಂತಹ ಗುಣ ಯಾವಾಗ್ಲಾದ್ರೂ ಬರುವಂತಹದ್ದು, ಬೆಳೆಯುವಂತಹದ್ದು, ಚಿಗುರುವಂತಹದ್ದು ಎಲ್ಲಾದ್ರೂ ಅನ್ಸಿದ್ರೆ ಹಿಂಗಾಗ್ತದೆ ಅಂತ ಹೇಳಿ ನಿಮ್ಮ ಮನಸ್ಸ ಹತ್ರ ನೀವು ಮಾತಾಡ್ಕೊಳ್ಳಿ. ಬೇಡ, ಯೋಸೇಫನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟಂತಹ ಅಣ್ಣಂದಿರ ಪರಿಸ್ಥಿತಿ ಏನಾಯ್ತು ಅಂತ ನಮಗ್ ಗೊತ್ತು. ತಮ್ಮನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟಂತಹ ಕೈಯನ ಪರಿಸ್ಥಿತಿ ಏನಾಯ್ತು ಅಂತ ನಮಗ್ ಗೊತ್ತು. ನಾವು ಹೊಟ್ಟೆ ಕಿಚ್ಚು ಅದು ಬಂದ್ರೂ ಸಹ ಮನುಷ್ಯರಾಗಿ ನೀವು ಪ್ರಪಂಚವನ್ನ ನೋಡ್ತಿರ್ಬೇಕಾದ್ರೆ ಆಗಾಗ ಬರ್ತಾ ಇರುತ್ತೆ. ಅವಾಗ ಓಡ್ ಬಂದು ಈ ವಾಕ್ಯವನ್ನ ಇಟ್ಕೋಬೇಕು. ಈಗ ಓದಂತಹ ವಾಕ್ಯವನ್ನ ಇನ್ನೊಂದ್ಸಾರಿ ತೆಗೆದು ನೋಡ್ಬೇಕು. ಹೌದಾ? ಇನ್ನೂ ಸಾಕಷ್ಟು ಉದಾಹರಣೆಗಳಿದೆ. ಇನ್ನೊಂದು ಉದಾಹರಣೆನ ನೋಡೋಣ. ಅರಣ್ಯಕಾಂಡ ಎಕ್ಸಾಂಪಲ್ ನಂಬರ್ 3 ಇವಾಗ ನಾವು ನೋಡ್ತಿರುವಂತಹದ್ದು. 2 ಉದಾಹರಣೆಗಳನ್ನ ಈಗಾಗಲೇ ನೋಡಿದೀವಲ್ವಾ? ಒಂದು ಕಾಯಿನನದ್ದು, ಇನ್ನೊಂದು ಯೋಸೇಫನ ಅಣ್ಣಂದಿರದ್ದು. ಅರಣ್ಯಕಾಂಡ 16ನೇ ಅಧ್ಯಾಯ 1ನೇ ವಚನ. 16:1. ಲೇವಿಯ ಮರಿಮಗನು ಕೆಹಾತನ ಮೊಮ್ಮಗನು ಇಚ್ಚಾರನ ಮಗನೂ ಆದ ಕೋರಹನು ಅವನಲ್ಲದೆ ರೂಬೇನ್ ಕುಲದವರಲ್ಲಿ ಎಲಿಯಾಬನ ಮಕ್ಕಳಾದ ಇವರೆಲ್ಲರೂ ಸಹ ಬಂದು ಏನ್ ಮಾಡಿದ್ರು ಅನ್ನುವಂತಹದನ್ನ 3ನೇ ವಚನದಲ್ಲಿ ಬರ್ಸಿದ್ದಾರೆ. ಅದನ್ನ ನೋಡಿ. 16:3. ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನನ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ಸಾಕಾಯಿತು. ಈ ಸಮೂಹದವರಲ್ಲಿ ಪ್ರತಿಯೊಬ್ಬನು ಅವರಿಗೆ ಪ್ರತಿಷ್ಠಿತನೇ. ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಹೀಗಿರಲಾಗಿ ಯೆಹೋವನು ಸಮೂಹದವರಿಗಿಂತಲೂ ನಿಮ್ಮಿಂದ ನೀವೇ ಹೆಚ್ಚಿಸಿಕೊಳ್ಳುವುದೇನು ಎಂದು ಹೇಳಿದನು. ಹೌದಲ್ವಾ? ಅಂದ್ರೆ ಇವ್ರು ಬಂದು ಆಡ್ತಿರುವಂತಹ ಮಾತುಗಳನ್ನು ಒಂದ್ಸಾರಿ ಗಮನ ಕೊಟ್ಟು ಕೇಳಿ. ದೇವರು ಒಬ್ಬ ನಾಯಕನನ್ನ ಈಗಾಗ್ಲೇ ನೇಮಿಸಿದ್ದಾರೆ. ಹೌದಾ? ಮೋಶೆಯನ್ನ. ಅವರೇನಾ ದೇವರಿಂದ ಪ್ರತಿಷ್ಠಿತರಾಗಿರುವಂತಹದ್ದು? ನಾವಲ್ವಾ? ಬೇರೆ ಯಾರು ಅಲ್ವಾ ಅಂತ ಹೇಳಿ ತಾವು ಇನ್ನೊಬ್ಬರ ಕೈ ಕೆಳಗಿರುವಂತಹದನ್ನ ಸಹಿಸಿಕೊಳ್ಳಲಾಗದೆ, ಇನ್ನೊಬ್ಬರು ತಮಗಿಂತ ದೇವರು ಅವರನ್ನು ಉನ್ನತವಾಗಿಟ್ಟಿರುವಂತಹದನ್ನ ಸಹಿಸಿಕೊಳ್ಳಿಕ್ಕಾಗದೆ ಈ ಮಾತುಗಳನ್ನೆಲ್ಲ ಮಾತಾಡ್ತಾರೆ ಬಂದು. 3ನೇ ವಚನದಲ್ಲಿ ನಾವು ಏನ್ ನೋಡಿದ್ವಿ ಇವಾಗ ತಾನೆ? ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ಸಾಕಾಯಿತು. ಯಾಕೆ ಸಾಕಾಯ್ತು? ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿಲ್ವಾ ಅಂದ್ರೆ ಅದೆಲ್ಲ ಪ್ರಶ್ನೆ ಅಲ್ಲಿ. ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದಾರೋ ಮಾಡ್ತಿಲ್ವೋ ಅದೆಲ್ಲ ಪ್ರಶ್ನೆ ಅಲ್ಲಿ. ಪ್ರಶ್ನೆ ಏನು? ಈ ಸಮೂಹದವರಲ್ಲಿ ಪ್ರತಿಯೊಬ್ಬನು ದೇವರಿಗೆ ಪ್ರತಿಷ್ಠಿತನೇ. ನೀವ್ ಮಾತ್ರನಾ? ಇಲ್ಲ, ಎಲ್ಲರೂ ಸಹ
ಈ ಸಮೂಹದಲ್ಲಿ ಇರುವಂತಹ ಈ ಗ್ರೂಪ್ ಅಲ್ಲಿ ಇರುವಂತಹ ಎಲ್ಲರೂ ಸಹ ದೇವರಿಗೆ ಪ್ರತಿಷ್ಠಿತರೆ. ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ, ಹೀಗಿರಲಾಗಿ ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಎಂದು ಹೇಳಿದರು. ಎಷ್ಟಕ್ಕೂ ಮೋಶೆ ನಾನ್ ನಾಯಕನಾಗಿರ್ಬೇಕು ಅಂತ ಬಂದ್ರ, ದೇವ್ರು ನೀನ್ ನಾಯಕನಾಗಿರ್ಬೇಕು ಅಂತ ಕರ್ಕೊಂಡ್ ಬಂದ್ರ ಮೋಶೆಯನ್ನ? ದೇವರು ಹೇಳಿ ದೇವ್ರು ಕರ್ಕೊಂಡ್ ಬಂದಂತಹದ್ದಲ್ವಾ ಅದು. ದೇವ್ರು ಕರ್ಕೊಂಡ್ ಬಂದ್ರೆ ಪ್ರಾಬ್ಲಮ್ ಇವ್ರ ಪ್ರಾಬ್ಲಮ್ ಏನು? ಇಷ್ಟಕ್ಕೂ ನಿಮ್ಮಿಂದ ಸಾಕಾಯ್ತು ಅಂತಿದ್ದಾರೆ. ಏನಕ್ಕೋಸ್ಕರ ಸಾಕಾಯ್ತು? ಊಟ ಹಾಕಿಲ್ವಾ, ನೀರ್ ಕೊಟ್ಟಿಲ್ವಾ, ಏನಾಯ್ತು ಕೊರತೆ ಅಂದ್ರೆ? ಇಲ್ಲ, ನೀವು ನಮಗಿಂತ ಮೇಲಿದ್ದೀರಲ್ವಾ, ಅದೇ ಪ್ರಾಬ್ಲಮ್. ನೀವಿದ್ರೆ ನಾವು ನಿಮ್ಮ ಕೈ ಕೆಳಗಿರ್ಬೇಕು, ನೀವ್ ಹೇಳ್ದಂಗೆ ಕೇಳ್ಬೇಕು, ನೀವ್ ದೇವ್ರು ಹೇಳಿದ್ದು ಅಂತ ಬಂದ್ ಹೇಳ್ತೀರಾ, ನಾವ್ ಅದನ್ನ ಫಾಲೋ ಮಾಡ್ಬೇಕು. ಇದೆಲ್ಲ ಬೇಕಾ ನಮ್ಗೆ? ನಮ್ದೇ ಒಂದ್ ಗ್ರೂಪ್ ಇದ್ಬಿಟ್ರೆ ಚೆನ್ನಾಗಿರುತ್ತಲ್ವಾ, ನಮ್ದೇ ಒಂದ್ ಅಸ್ತಿತ್ವ ಇದ್ರೆ ಚೆನ್ನಾಗಿರತ್ತಲ್ವಾ. ಇದನ್ನ ಏನಂತ ಕರಿತೀವಿ? ಹೊಟ್ಟೆಗಿಚ್ಚು. 16ನೇ ಅಧ್ಯಾಯ 11ನೇ ವಚನ. ನೀನು ನಿನ್ನ ಸಮೂಹದವರೆಲ್ಲರೂ ಯೆಹೋವನಿಗೆ ವಿರುದ್ಧವಾಗಿ ಕೂಡಿಕೊಂಡವರು, ಆರೋನನಿಗೆ ವಿರುದ್ಧವಾಗಿ ಗುಣಗುಟ್ಟುವುದೇನು ಎಂದು ಹೇಳಿದನು. ಗುಣಗುಡ್ತಿದ್ರ ಇವರು? ಹಿಂದೆ ಗುಣಗ್ತಾನೆ ಇದ್ರಂತೆ, ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ. ದೇವರಿಗೆ ಇಷ್ಟ ಆಗದೆ ಇರುವಂತ ಇನ್ನೊಂದು ಗುಣ ಇದು, ಗುಣಗುಟ್ಟುವಂತಹದ್ದು. ಹೌದಾ? ಕೆಲವು ಸಾರಿ ಕೆಲವು ವಿಚಾರಗಳನ್ನ ಓಪನ್ ಆಗಿ ಹೇಳಿಕ್ ಆಗದೆ ಇರ್ಬೋದು. ಇದೆಲ್ಲ ಜಾಗದಲ್ಲೂ ಆಗುವಂತಹ ವಿಚಾರ ಪ್ರಿಯರೇ. ಒಂದು ಜಾಗದಲ್ಲಿ ಮಾತ್ರ ಅಲ್ಲ, ನಾನಾಗ್ಲೇ ಹೇಳಿದೆ, ನೀವು ಉದ್ಯೋಗಕ್ಕೆ ಹೋಗುವಂತಹ ಜಾಗದಲ್ಲಿ ಇದಿರ್ಬೋದು. ಈ ಹೊಟ್ಟೆ ಕಿಚ್ಚು ಅನ್ನುವಂತಹ ಒಂದು ಗುಣ ಎಲಿಮಿನೇಟ್ ಆದ್ರೆ ನಮ್ಮ ಜೀವನದಿಂದ, ತೆಗೆದು ಹಾಕಿದ್ರೆ ನಾವು ನಮ್ಮ ಜೀವನದಿಂದ ಎಷ್ಟು ಆರಾಮಾಗಿರ್ತೀರ ಗೊತ್ತಾ? ಬರೀ ಒಂದು ಕಡೆ ಕಾಪಾಡುವಂತಹದ್ದಲ್ಲ, ಬರೀ ಸಭೆಯಲ್ಲಿ ಸಂಘದಲ್ಲಿ ಕಾಪಾಡುವಂತಹದ್ದಲ್ಲ. ನೀವು ಉದ್ಯೋಗಕ್ಕೆ ಹೋಗುವಂತಹ ಜಾಗದಲ್ಲಿ ನೆಮ್ಮದಿಯ ಕೆಲಸವನ್ನ ಮಾಡ್ಕೊಂಡು ಹೋಗ್ತೀರ. ಇಲ್ಲಾಂದ್ರೆ ಪಕ್ಕದಲ್ಲಿರುವಂತಹ ಎಂಪ್ಲಾಯಿನ್ ಕಂಡ್ರೆ ನಿಮ್ಗೆ ಆಗ್ತಿರೋದಿಲ್ಲ, ಹೌದಾ? ನಿಮ್ಮನ್ನ ಕಂಡ್ರೆ ಅವ್ರಿಗೆ ಆಗ್ತಿರೋದಿಲ್ಲ. ಇದೆಲ್ಲ ಬೇಕಾ? ದೇವರು ಕೊಟ್ಟಿರುವಂತ ಈ ಚಿಕ್ಕ ಜೀವನದಲ್ಲಿ, ಈ ಪುಟ್ಟ ಜೀವನದಲ್ಲಿ ಸ್ವಲ್ಪ ಕಾಲ ಬದುಕಿ ನನ್ನ ಹತ್ರ ಬಂದ್ಬಿಡಿ ಮಕ್ಕಳ ಅಂತ ಏನ್ ಕೇಳ್ಕೊಂಡಿದ್ದಾರೆ. ಈ ಚಿಕ್ಕ ಜೀವನದಲ್ಲಿ ಇಷ್ಟು ಗುಣಗಳನ್ನ ಇಟ್ಕೊಂಡ್ರೆ ಎಷ್ಟು ಬಾಧೆ ಪಡ್ಬೇಕಾಗತ್ತೆ ಗೊತ್ತಾ ನಾವು? ಹಿಂಗಾಗೋಯ್ತು ಅಂದ್ರೆ ರಾತ್ರಿ ನಿದ್ರೆ ಬರೋದಿಲ್ಲ, ಕರೆಕ್ಟ್ ಟೈಮ್ ಅಲ್ಲಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರಿಗೆ ನಮಗ್ ಪ್ರಮೋಷನ್ ಆಗಿಲ್ಲ ಅನ್ನುವಂತಹದ್ದು ಇರೋದಿಲ್ಲ ನಮ್ಮ ಮನಸ್ಸಿನಲ್ಲಿ. ಇನ್ನೊಬ್ಬರಿಗೆ ಪ್ರಮೋಷನ್ ಆಯ್ತಲ್ಲಪ್ಪ ನಮ್ ಕಣ್ಮುಂದೆ, ಹೌದಾ? ಆ ಗುಣ ನಮ್ಮಲ್ಲಿದ್ರೆ ದೇವ್ರು ಮತ್ತೆ 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 ಇನ್ನೊಬ್ಬರಿಗೆ ಆ ಕಡೆ ಇರುವಂತವ್ರು ಪ್ರಮೋಟ್ ಮಾಡ್ತಾರೆ, ಈ ಕಡೆ ಇರುವಂತವ್ರು ಪ್ರಮೋಟ್ ಮಾಡ್ತಾರೆ, ನಮ್ಮನ್ ಮಾತ್ರ ಅಲ್ಲೇ ಇರ್ಸಿರ್ತಾರೆ. ಯಾಕೆ? ಈ ಗುಣ ಇದೆಯಲ್ವಾ, ಇದು ಹೋಗ್ಬೇಕಲ್ವಾ ಫಸ್ಟ್, ಹೌದಾ? ಇಲ್ಲಿ ನಡೀತಿರುವಂತಹದ್ದು ಅದೇ. ಅವ್ರು ನಮ್ಗಿಂತ ಮೇಲಿದ್ದಾರೆ, ನೀವ್ ಹೇಳ್ದಂಗೆ ನಾವು ಕೇಳ್ಬೇಕಾ? ನೀವ್ ಒಬ್ರೇನಾ ಇಲ್ಲಿ ದೇವರಿಂದ ಪ್ರತಿಷ್ಠಿತರು? ಇಲ್ಲಿರುವಂತ ಎಷ್ಟು ಜನ ದೇವರಿಂದ ಪ್ರತಿಷ್ಠಿತಾರೆ. ದೇವರು ದೇವರಿಗೆ ಎಷ್ಟು ಬೇಗ ಕೋಪ ಬರುತ್ತೆ ಅಂದ್ರೆ ಈ ವಿಚಾರ ಆದ ನಂತರ. 28ನೇ ವಚನ, 28 ಅದೇ 16ನೇ ಅಧ್ಯಾಯ 28ನೇ ವಚನ. ಆಗ ಮೋಶೆ ಜನರಿಗೆ, ಈ ಕಾರ್ಯಗಳನ್ನೆಲ್ಲ ನನ್ನ ಆಲೋಚನೆಯಿಂದ ಆಗಲಿಲ್ಲವೆಂದು ಯೆಹೋವನೇ ಇವುಗಳನ್ನು ನಡೆಸುವುದಕ್ಕೆ ನನ್ನನ್ನು ಕಳುಹಿಸಿದ್ದಾನೆಂದು ನೀವು ತಿಳಿದುಕೊಳ್ಳುವುದು ಹೇಗೆಂದರೆ, ಎಲ್ಲರೂ ಸಾಯುವ ರೀತಿಯಲ್ಲೇ ಇವರು ಸತ್ತಾರೆ, ಇಲ್ಲವೇ ಎಲ್ಲರಿಗೂ ಸಂಭವಿಸುವ ಗತಿ ಇವರಿಂದುಂಟಾದರೆ ಯೆಹೋವನು ನನ್ನನ್ನು ಕಳುಹಿಸಲಿಲ್ಲವೆಂದು ತಿಳಿದುಕೊಳ್ಳಬೇಕು. 30ನೇ ವಚನ. ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದ್ದಾರೆ. ಅಂದರೆ ಭೂಮಿಯು ಬಾಯಿ ತೆರೆದು ಇವರ ಸರ್ವಸ್ವವನ್ನು ನುಂಗಿದ್ದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಮೋಶೆಯ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು. ಭೂಮಿಯು ಬಾಯಿ ತೆರೆದು ಅವರನ್ನು, ಅವರ ಮನೆಯವರನ್ನು, ಕೋರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ಹೌದಾ? ಅರ್ಥ ಆಯ್ತಾ ದೇವ್ರಿಗೆ ಎಷ್ಟು ಬೇಗ ಕೋಪ ಬರುತ್ತೆ ಅಂತ ಹೇಳಿ? ದೇವ್ರು ಇನ್ನೇನೇನ್ ಮಾಡ್ಬೋದು? ಈ ಸಿಚುವೇಶನ್ ಅಲ್ಲಿ ಇಷ್ಟೊಂದು ಕೋಪ ಬಂತು ಅಂದ್ರೆ ಇನ್ ನಮ್ಮ ಜೀವನದಲ್ಲಿ ನಾವು ಹೊಟ್ಟೆ ಕಿಚ್ಚುಪಟ್ಟಾಗ, ನಾವು ಗುಣಗುಟ್ಟದಾಗ ಇನ್ನೊಬ್ಬರ ಮೇಲೆ ಇನ್ ಎಷ್ಟು ಕೋಪಿಸ್ಕೊಳ್ತಿರ್ಬೋದು ಇವ್ರು, ಇನ್ ಎಷ್ಟು ಶಿಕ್ಷೆಯನ್ನು ಕೊಡ್ಬೋದು. ಇನ್ನೊಂದ್ಸರಿ ನಮ್ಮ ಜೀವನದಲ್ಲಿ ಕಷ್ಟಗಳು, ಶಿಕ್ಷೆನೋ ಏನಾದ್ರು ಬಂತು ಅಂದಾಗ ಒಂದ್ಸರಿ ಹಿಂದೆ ತಿರುಗಿ ನೋಡ್ಕೊಳ್ಳೋಣ. ನಾನ್ ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಚುಪಟ್ನ? ನಾನು ಯಾರ ಬೆಳವಣಿಗೆಯನ್ನಾದ್ರೂ ನೋಡಿ ಸಹಿಸಲಾರದೆ ಇದ್ನ? ಅದ್ ಎಲ್ ಬೇಕಾದ್ರೂ ಆಗಿರ್ಬೋದು, ನಿಮ್ ಪಕ್ಕದ ಮನೆಯವ್ರು ಬೇಕಾದ್ರೂ ಆಗಿರ್ಬೋದು, ಇನ್ನೊಂದ್ ಕಡೆ ಬೇಕಾದ್ರೂ ಆಗಿರ್ಬೋದು. ಈ ತರ ಸನ್ನಿವೇಶಗಳು ನನ್ನ ಜೀವನದಲ್ಲಿ ಎಲ್ಲಾದ್ರೂ ಆಯ್ತಾ? ದೇವ್ರು ಅದಕ್ಕೇನ ತಗೊಂಡ್ ಬಂದಿರುವಂತಹದ್ದು. ಸಾಕಷ್ಟು ಮನುಷ್ಯರಲ್ಲಿ ಈ ಗುಣ ಇಲ್ಲದಂಗೆ ಆಗೋಗಿದೆ ಪ್ರಿಯರೇ. ಜೀವನದಲ್ಲಿ ಒಂದೇ ಒಂದು ಕಷ್ಟ ಬಂದ್ರೆ
ಅಥವಾ ಒಂದೇ ಒಂದು ನಾವು ನಮಗೆ ಪ್ರತಿಕೂಲವಾಗಿರುವಂತಹ ಪರಿಸ್ಥಿತಿ ಬಂದ್ರೆ ನಾವು ಮಾಡ್ಬೇಕಾಗಿರುವಂತಹದ್ದು ಏನು, ಹಿಂದೆ ತಿರುಗಿ ಒಂದ್ಸರಿ ನೋಡ್ಬೇಕು ನಾವ್ ಏನೇನ್ ಮಾಡಿದೀವಿ ಇಷ್ಟಕ್ಕೂ. ದೇವರಿಗೆ ವಿರುದ್ಧವಾಗಿರುವಂತಹ ತಪ್ಪೇನಾದ್ರೂ ಇದೆಯಾ, ದೇವರಿಗೆ ವಿರುದ್ಧವಾಗಿರುವಂತಹ ಪಾಪ ಏನಾದ್ರೂ ಇದೆಯಾ, ಹೊಟ್ಟೆ ಕಿಚ್ಚಪಟ್ಟಿದ್ದೀನ ಯಾರ ಮೇಲಾದ್ರು, ಸುಳ್ಳು ಹೇಳಿದ್ದೀನ ಎಲ್ಲಾದ್ರೂ ಅಂತ ಹೇಳಿ ಒಂದ್ಸರಿ ಹಿಂದೆ ತಿರುಗಿ ಎಕ್ಸಾಮೈನ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಮನಸ್ಸುಗಳಲ್ಲಿ ಸಾಕಷ್ಟು ಬೇರೂರ್ಬಿಟ್ಟಿರುವಂತಹದ್ದು ಏನು ಅಂದ್ರೆ, ಕಷ್ಟ ಬಂದ್ರೆ ದೇವರು ಪರೀಕ್ಷಿಸ್ತಿದ್ದಾರೆ ನನ್ನನ್ನ. ವಿಚಿತ್ರ ಏನು ಅಂದ್ರೆ ನಮ್ಮಲ್ಲಿ 99% ಜನರನ್ನ ದೇವ್ರು ಪರೀಕ್ಷಿಸೋದೇ ಇಲ್ಲ. ಯಾಕೆ? ನಾವಷ್ಟು ದೊಡ್ಡವರಲ್ವೇ ಅಲ್ಲ. ಹೌದಾ? ಪರೀಕ್ಷೆ ಯಾರಿಗೆ? ಯೋಬನಿಗೆ ದೇವರು ಪರೀಕ್ಷೆಯನ್ನು ಕೊಟ್ರು ಅಂತ ಹೇಳಿದ್ರೆ ಯೋಬನ ಸ್ಥಿತಿ ಅದು. ಏನೇನ್ ಮಾಡಿದ್ರು ಯೋಬನನ್ನ ಬೀಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಪರೀಕ್ಷೆ ಮಾಡ್ಬೇಕಾಗಿರುವಂತಹ ಅನಿವಾರ್ಯತೆ ಬಂತು. ನಮ್ಮನ್ನು ಪರೀಕ್ಷೆ ಮಾಡ್ಬೇಕಾಗಿಲ್ಲ, ತಪ್ಪುಗಳನ್ನ ಪಾಪಗಳನ್ನ ಹಂಗೆ ಮಾಡ್ಕೊಂಡು ಹೋಗ್ತಿರ್ತೀವಿ ಜೀವನದಲ್ಲಿ. ಹೌದಾ? ಅದಕ್ಕೋಸ್ಕರ ನಮ್ಮ ಮನಸ್ಸಿನಲ್ಲಿ ನಾವು ಶಾಶ್ವತವಾಗಿ ತಗೊಬೇಕಾಗಿರುವಂತಹದ್ದು ಏನಂದ್ರೆ, ಪರೀಕ್ಷೆ ಮಾಡುವಂತಹದ್ದು ಇರ್ಲಿ, ದೇವ್ರು ಪರೀಕ್ಷೆ ಮಾಡಿದಾಗ ಕಷ್ಟ ಬರುತ್ತೆ, ಅದಿರ್ಲಿ. ಯಾಕೆಂದ್ರೆ ಅದು ಬರೀ 1% ಜನರಲ್ಲಿ, 0.5% ಜನರಲ್ಲಿ ನಡೆಯುವಂತಹ ಕೆಲಸ ಮಾತ್ರ. ತುಂಬಾ ವಿಶ್ವಾಸದಲ್ಲಿ, ತುಂಬಾ ನಂಬಿಕೆಯಲ್ಲಿ, ತುಂಬಾ ಭಕ್ತಿಯಲ್ಲಿ, ಬೇರೆ ಪಾಪಗಳನ್ನೆಲ್ಲ ನಿರಾಕರಿಸಿ ಯಥಾರ್ಥವಾಗಿ ನೀತಿವಂತರಾಗಿ ಯಾರು ಮುಂದೆ ಹೋಗ್ತಿರ್ತಾರೋ ಎಲ್ಲಾ ವಿಚಾರಗಳಲ್ಲೂ ಅವ್ರಿಗೆ ಮಾತ್ರ ಪರೀಕ್ಷೆ. ನಮಗೆಲ್ಲ ಏನು ಶಿಕ್ಷೆನೆ. ಹೌದಾ? ಏನಾದ್ರು ಆದ್ರೆ ಜೀವನದಲ್ಲಿ ಹಿಂದೆ ತಿರುಗಿ ಒಂದ್ಸರಿ ನೋಡ್ಕೊಳ್ಳೋಣ. ನಾನ್ ಏನಾದ್ರು ತಪ್ಪು ಮಾಡದ್ನ, ನೆನ್ನೆ ಏನ್ ಮಾಡಿದೆ, ಮೊನ್ನೆ ಏನ್ ಮಾಡಿದೆ, ಯಾರ ಮೇಲೆ ಹೊಟ್ಟೆ ಕಿಚ್ಚಪಟ್ಟೆ, ಯಾರಿಗೆ ವಿರುದ್ಧವಾಗಿ ನಡ್ಕೊಂಡೆ, ಯಾವ ಗುಣ ದೇವರು ಇರಬಾರ್ದು ಅಂದಂತಹ ಗುಣ ನನ್ನಲ್ಲಿತ್ತು, ಯಾರ ಮೇಲಾದ್ರೂ ತುಂಬಾ ಬೇಗ ಸೆಟ್ ಮಾಡ್ಕೊಂಡ, ಎಲ್ಲಾದ್ರೂ ಸುಳ್ಳು ಹೇಳದ್ನ, ಯಾರಿಗಾದ್ರೂ ಅನ್ಯಾಯ ಮಾಡದ್ನ, ಒಂದ್ಸರಿ ಹಿಂದೆ ತಿರುಗಿ ನೋಡ್ಕೊಳ್ಳೋಣ, ಗೊತ್ತಾಗುತ್ತೆ ನಮ್ಗೆ ಅವಾಗಲೇ. ಓಕೆ, ನಾನು ಇದು ಮಾಡಿದ್ದಕ್ಕೆ ಇದಾಗಿರುವಂತಹದ್ದು. ಯಾರ ಮನ್ಸನ್ನಾದ್ರೂ ನೋಯಿಸದ್ನ, ಅದಕ್ಕೆ ದೇವ್ರು ನನ್ನ ಮನ್ಸನ್ನ ಇವತ್ತು ನೋಯಿಸಿದ್ದಾರೆ. ಹೌದಾ? ಮುಂದೆ ಹೋಗೋಣ. ಅರಸುಗಳು ಮೊದಲನೇ ಗ್ರಂಥ. ಈಗ ನಾವು ನೋಡ್ತಿರುವಂತಹದ್ದು ಎಕ್ಸಾಂಪಲ್ 4. ಅರಸುಗಳು ಮೊದಲನೇ ಗ್ರಂಥವನ್ನ ಓದಿ ಮಾಡೋಣ. ಮೊದಲನೇ ಗ್ರಂಥ 3ನೇ ಅಧ್ಯಾಯ 16ನೇ ವಚನ. ಅದೇ ಕಾಲದಲ್ಲಿ ಇಬ್ಬರು ಸೂಳೆಯರು ಅರಸನ ಸನ್ನಿಧಿಗೆ ಬಂದರು. ವಾಕ್ಯ ಭಾಗ ಲೆಂಥಿ ಆಗಿರೋದ್ರಿಂದ ನಾವು ಫಸ್ಟ್ ಎಕ್ಸಾಂಪಲ್ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿ ಆಮೇಲೆ ನೋಡಿ ಆಮೇಲೆ ವಚನವನ್ನು ಓದಿ ಪ್ರಯತ್ನ ಮಾಡೋಣ. ಓಕೆ, ಇಲ್ಲಿ ಸನ್ನಿವೇಶ ಏನ್ ಪ್ರಿಯರೇ, ಸೊಲೊಮೋನನ ಸನ್ನಿಧಾನಕ್ಕೆ ಇಬ್ರು ಬರ್ತಾರಲ್ವಾ, ಇಬ್ರು ವೇಶ್ಯ ಸ್ತ್ರೀಯರೇ ಒಂದೇ ಮನೆಯಲ್ಲಿ ಇರ್ತಾರೆ. ಇಬ್ಬರಿಗೂ ಸಹ ಒಂದೊಂದು ಮಗು ಇರುತ್ತೆ. ಅದರಲ್ಲಿ ಒಬ್ಬ ತಾಯಿ ತನ್ನ ಮಗುವಿನ ಮೇಲೆ ನಿದ್ರೆಯಲ್ಲಿ ಬಿದ್ದು ಆ ಮಗು ಏನಾಗ ಹೋಗಿರುತ್ತೆ, ಸತ್ತು ಹೋಗಿರುತ್ತೆ. ಈಗ ಇನ್ನೊಬ್ಬ ತಾಯಿ ಏನ್ ಮಾಡಿರ್ತಾಳೆ, ಎಕ್ಸ್ಚೇಂಜ್ ಮಾಡ್ಬಿಟ್ಟಿರ್ತಾಳೆ. ಹೌದಾ? ಈ ಸತ್ತಿರುವಂತಹ ತನ್ನ ಮಗುವನ್ನು ತೆಗೆದು ಇನ್ನೊಂದು ತಾಯಿಯ ಮಡಿಲಲ್ಲಿ ಮಲಗಿಸಿ ಅಲ್ಲಿ ಬದುಕಿರುವಂತಹ ಮಗುವನ್ನ ತನ್ನ ಮಡಿಲಲ್ಲಿ ತಗೊಂಡ್ ಬಂದು ಇಟ್ಕೊಂಡಿರ್ತಾಳೆ. ಇವರಿಬ್ರಿಗೂ ಸಹ ಬೆಳಿಗ್ಗೆ ಎದ್ದೊಳ್ತಾರಲ್ವ, ಇಬ್ರಿಗೂ ಸಹ ಎದ್ದ ನಂತರ ಈ ಸತ್ತಿರುವಂತಹ ಮಗು ಯಾರ ಪಕ್ಕದಲ್ಲಿರುತ್ತೋ ಆ ತಾಯಿ ಎಚ್ಚೆತ್ತು, ಇದು ನನ್ನ ಮಗು ಅಲ್ವಲ್ಲ, ಇದು ನನ್ನ ಮಗು ಅಲ್ವಾ ಇಲ್ಲಿರುವಂತಹ ಮಗು ಅಂತ ಹೇಳಿ ಇವರಿಬ್ಬರ ಮಧ್ಯ ವಾಗ್ವಾದ ನಡೆಯುತ್ತೆ. ಆಮೇಲೆ ಇವರಿಬ್ರು ಅರಸನಾಗಿರುವಂತಹ ಸೊಲೊಮೋನನ ಹತ್ರ ಹೇಳಿ ಹೋಗ್ತಾರೆ. ಹೋದ ನಂತರ ಸೊಲೊಮೋನನಿಗೆ ನೀವು ಯೋಚನೆ ಮಾಡಿ ನೋಡಿ, ಯಾವ ಮಗು ಯಾರದ್ದು ಅಂತ ಹೇಳಿ ಹೆಂಗ್ ಕಂಡುಹಿಡಿತಾರೆ? ಆ ಸಂದರ್ಭದಲ್ಲಿ DNA ಟೆಸ್ಟ್ ಇಲ್ಲ. ಈಗಾದ್ರೆ DNA ಟೆಸ್ಟ್ ಇದೆ. ಮಗನಲ್ಲಿ ಒಂದೇ ಒಂದು ಬ್ಲಡ್ ಡ್ರಾಪ್ ಅನ್ನು ತಗೊಂಡು ಅಥವಾ ಒಂದೇ ಒಂದು ಕೂದಲಿನ ಸ್ಯಾಂಪಲ್ ಅನ್ನು ತಗೊಂಡು ತಂದೆ ಜೊತೆ ಅಥವಾ ತಾಯಿಯ ಜೊತೆ ಮ್ಯಾಪ್ ಮಾಡಿದ್ರೆ ಗೊತ್ತಾಗೋಗುತ್ತೆ DNA ಎಲ್ಲಿಂದ ಬರ್ತಿದೆ, ಹೇಗಿದೆ ಸೀಕ್ವೆನ್ಸ್ ಅಂತ ಹೇಳಿ. ಈಗಾದ್ರೆ ಈಸಿಯಾಗಿ ಕಂಡು ಹಿಡಿಬಹುದು ಅದನ್ನ. ಆ ಕಾಲದಲ್ಲಿ ಅಷ್ಟು ಸುಲಭವಾಗಿರ್ಲಿಲ್ಲ. ಅಲ್ಲಿ ಯಾವ ಟೆಸ್ಟು ಇಲ್ಲ, ಏನೂ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಅಸಾಧ್ಯವಾಗಿರುವಂತ ಕೆಲಸ. ಯಾವ ಮಗು ಯಾರದ್ದು, ಯಾವ ತಾಯಿಗೆ ಸಂಬಂಧಪಟ್ಟಿರುವಂತಹದ್ದು, ಇಲ್ಲಿ ಬದುಕಿರುವಂತಹ ಮಗು ಯಾರದ್ದು, ಮರಣ ಹೊಂದಿರುವಂತಹ ಮಗು ಯಾರದ್ದು ಅಂತ ಹೇಳಿ ಕಂಡು ಹಿಡಿಯುವಂತಹದ್ದು ಅಸಾಧ್ಯ ಆ ಕಾಲದಲ್ಲಿ. ಆದ್ರೆ ಸೊಲೊಮೋನನು ತುಂಬಾ ಚೆನ್ನಾಗಿ ದೇವರು ಈಗಾಗಲೇ ಕೊಟ್ಟಿರುವಂತಹ ಜ್ಞಾನದಿಂದ ಇದಕ್ಕೆ ನ್ಯಾಯ ತೀರಿಸ್ತಾರೆ. ಹೌದಲ್ವಾ? ಏನಂತಾರೆ, ಒಂದು ಕತ್ತಿಯನ್ನು ತಗೊಂಡ್ ಬನ್ನಿ ಅಂತ ಹೇಳಿ. ಸರಿ, ಈಗ ಬದುಕಿರುವಂತಹ ಮಗು, ಈ ಮಗು ನಂದು ಅಂತ ಈ ತಾಯಿನೂ ಹೇಳ್ತಿದ್ದಾಳೆ, ನಂದು ಅಂತ ಹೇಳಿ ಈ ತಾಯಿನೂ ಹೇಳ್ತಿದ್ದಾಳೆ. ಈಗ ನಿಜವಾದ ತಾಯಿಯನ್ನ ಕಂಡು ಹಿಡಿಬೇಕು ಅಂದ್ರೆ ಸೊಲೊಮೋನನು ಈ ಕೆಲಸವನ್ನ ಮಾಡ್ತಾರೆ. ಒಂದು ಕತ್ತಿಯನ್ನು ತಗೊಂಡ್ ಬನ್ನಿ, ಬದುಕಿರುವಂತಹ ಮಗುವನ್ನ ಅರ್ಧಕ್ಕೆ ಕಟ್ ಮಾಡಿ ಈ ತಾಯಿಗರ್ಧ ಆ ತಾಯಿಗರ್ಧ ಕೊಟ್ಬಿಡಿ ಅಂತ ಹೇಳಿ ಹೇಳ್ತಾರೆ. ಹೌದಾ? ಈಗ ನಿಜವಾದ ತಾಯಿ ಏನಂತಾಳೆ? ಆತನಿಗೆ ಕತ್ತರಿಸಬೇಡ, ಆಕೆಗೆ ಕೊಡು ಅಂತ ಹೇಳ್ತಾರೆ. ಹೌದಲ್ವಾ? ಆ ಮಗುವನ್ನ
ಆ ತರ ಮಾಡುವಂತಹದ್ದು ಬೇಡ, ಅರ್ಧ ಮಾಡುವಂತಹದ್ದು ಬೇಡ. ನನ್ನ ಮಗು ಎಲ್ಲಿದ್ರು ಸಹ ಚೆನ್ನಾಗಿದ್ರೆ ಬದುಕಿದ್ರೆ ಸಾಕು, ಆ ತಾಯಿಗೆ ಕೊಟ್ಬಿಡಿ ಅಂತ ಹೇಳಿ ನಿಜವಾದ ತಾಯಿ ಹೇಳ್ತಾಳೆ. ಈ ನಿಜವಾದ ತಾಯಿ ಅಲ್ಲದೆ ಇರುವಂತವಳು ಏನ್ ಹೇಳ್ತಾಳೆ? 2 ಭಾಗ ಮಾಡಿ ಅಂತ ಹೇಳ್ತಾರೆ. 2 ಭಾಗ ಹಂಗೆ ಮಾಡಿ, ರಾಜ ಕತ್ತಿ ತಗೊಂಡ್ ಮನ್ನಿ ಕಟ್ ಮಾಡ್ತೀನಿ ಅಂತ ಹೇಳಿ 2 ಭಾಗ ಮಾಡಿ ಅಂತ ಹೇಳಿ ಹೇಳಿದಾಗ ಹಂಗೆ ಮಾಡಿ ಅಂತ ಹೇಳ್ತಾಳೆ. ಅಂದ್ರೆ ಈ ತಾಯಿ ಮನಸ್ಸಲ್ಲಿ ಇರುವಂತಹದ್ದು ಏನು ಇಷ್ಟಕ್ಕೂ? ಈ ತಾಯಿಯ ಮನಸ್ಸಿನಲ್ಲಿ ಇರುವಂತಹದ್ದು ಏನು? 2 ಭಾಗ ಮಾಡಿ ಅಂತ ಹೇಳಿ ಹೇಳ್ತಿದ್ದಾಳೆ ಅಂತ ಹೇಳಿದ್ರೆ ಈ ತಾಯಿಯ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆ ಹೊಟ್ಟೆ ಕಿಚ್ಚ. ನನ್ನ ಮಗು ಹೆಂಗೂ ಜೀವಂತವಾಗಿಲ್ಲ, ಆಕೆಯ ಮಗುನು ಸಹ ಜೀವಂತವಾಗಿರಬಾರದು. ಈ ಪಂಚಾಯಿತಿ ಎಲ್ಲ ಏನಕ್ಕೋಸ್ಕರ ಬಂತು ಅಂತ ಅರ್ಥ ಆಯ್ತು ನಮಗೆ. ರಾಜನವರೆಗೂ ಬಂತಂತ ಈ ಪಂಚಾಯಿತಿ ಏನಕ್ಕೋಸ್ಕರ? ಊರಲ್ಲಿ ದೊಡ್ಡವ್ರು ಸಾಲ್ವ್ ಮಾಡ್ಲಿಕ್ಕಾಗಿಲ್ಲ, ಪಂಚಾಯಿತಿಯವ್ರು ಸಾಲ್ವ್ ಮಾಡ್ಲಿಕ್ಕಾಗಿಲ್ಲ, ಯಾರು ಸಾಲ್ವ್ ಮಾಡ್ಲಿಕ್ಕಾಗಿಲ್ಲ, ತಮ್ಮ ಏರಿಯಾದಲ್ಲಿ ಇರುವಂತಹ ಹಿರಿಯರು ಸಾಲ್ವ್ ಮಾಡ್ಲಿಕ್ಕಾಗಿಲ್ಲ, ರಾಜನವರೆಗೂ ಬಂದಿದೆ. ಏನಕ್ಕೋಸ್ಕರ? ತಡಿಲಿಕ್ಕಾಗ್ತಿಲ್ಲ, ನನ್ನ ಮಗು ಇಲ್ಲ, ಆಕೆಯ ಮಗು ಸಹ ಇರಬಾರದು. ನಿಜನಾ? ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಈಗಾಗ್ಲೇ ತಗೊಂಡು ಪಕ್ಕದಲ್ಲಿ ಮಲಗಿಸ್ಕೊಂಡಿರ್ತಾಳಲ್ವಾ, ಆ ಮಗು ಹೋಗುತ್ತೆ, ತನ್ನ ಮಗು ಈ ಸತ್ತಿರುವಂತಹ ಮಗು ತನ್ನ ಪಾಲಿಗೆ ಬರುತ್ತೆ, ಅದನ್ನ ತಗೊಂಡು ತಗೊಂಡು ಮನೆಗೆ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ. ಅಂದ್ರೆ ಆ ಮೆಂಟಾಲಿಟಿಯನ್ನ ಒಂದ್ಸರಿ ನೋಡಿ. ನನ್ನ ಮಗು ಇಲ್ಲ, ಆಕೆಯ ಮಗುನು ಇರಬಾರ್ದು ಜೀವಂತವಾಗಿ. ಇಷ್ಟೊಂದು ಕ್ರೂರವಾಗಿರುವಂತಹ ಕಠೋರವಾಗಿರುವಂತಹ ಆಲೋಚನೆ ಬರುತ್ತೆ. ಆ ಚಿಕ್ಕ ಮಗುವನ್ನ ನೋಡಿದ್ರೆ ಎಲ್ಲರೂ ಆಸೆ ಪಡುವಂತವ್ರೆ, ನಿಜಾನ? ಮಕ್ಕಳಿದ್ದಾಗ ನಿಮಗ್ ಗೊತ್ತು, ಚಿಕ್ಕ ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಸಭೆಯಲ್ಲಿ ಚಿಕ್ಕ ಮಗು ಇದೆಯಲ್ವಾ, ಕ್ರಿಸ್ಟಿ ಫೇವೆ, ಎಲ್ಲರೂ ಸಹ ಹೆಂಗೆ ಕ್ಯೂ ಅಲ್ಲಿ ನಿಂತಿರ್ತಾರೆ, ನಾನು ಎತ್ಕೋತೀನಿ ಅಂತ. ಅಂದ್ರೆ ಚಿಕ್ಕ ಮಕ್ಕಳನ್ನ ನೋಡಿದಾಗ ಎಲ್ರಿಗೂ ಆಸೆನ? ಹೌದು. ಆ ಕ್ಯೂಟ್ ಆಗಿರುವಂತಹ ಚಿಕ್ಕ ಮಗುವಿನ ರೀತಿ ಇರುವ ಆ ಕಾಲದಲ್ಲಿ ನೀವು ಯೋಚನೆ ಮಾಡಿ ನೋಡಿ. ಆ ಚಿಕ್ಕ ಮಗುವನ್ನ ಕೊಂದ್ರೂ ಪರವಾಗಿಲ್ಲ, 2 ಭಾಗ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿ ಒಬ್ಬ ತಾಯಿ ಕೋರ್ಕೊಳ್ತಿದ್ದಾಳೆ. ತನ್ನ ಮಗು ಆಗಿಲ್ದೇ ಇರ್ಬೋದು ಆ ಮಗು, ಆದ್ರೆ ಆ ಚಿಕ್ಕ ಮಗುವನ್ನ 2 ಭಾಗ ಮಾಡಿ ಅಂತ ಹೇಳಿ ಕೋರ್ಕೊಳ್ತಿದ್ದಾಳೆ ಅಂತ ಹೇಳಿದ್ರೆ ಆಕೆಯ ಕೈಯಲ್ಲಿ ಆತರ ಮಾತಾಡಿಸ್ತಿರುವಂತಹದ್ದು ಈ ಒಳಗಡೆ ಇರುವಂತ ಈ ಹೊಟ್ಟೆ ಕಿಚ್ಚು ಅನ್ನುವಂತ ಈ ಗುಣ. ಕರುಣೆಯನ್ನ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡ್ಬಿಡುತ್ತಾ? ಹೌದು. ಸ್ವಲ್ಪ ದಯೆ ಇದ್ರೆ ಅದನ್ನು ತೆಗೆದುಹಾಕ್ಬಿಡುತ್ತಾ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು? ಹೌದು. ಹೌದಾ? ಓಕೆ. ಕ್ರೂರತ್ವವನ್ನ ಹೆಚ್ಚು ಮಾಡುತ್ತೆ ಹೊಟ್ಟೆ ಕಿಚ್ಚು. ಒಳ್ಳೆ ಗುಣಗಳನ್ನು ತೆಗೆದುಹಾಕತ್ತೆ ಹೊಟ್ಟೆ ಕಿಚ್ಚು ಅಂತ ಹೇಳಿ ಮಾತಾಡ್ಕೊಂಡ್ವಿ. ಈ ಉದಾಹರಣೆಯಿಂದ ನಮ್ಗೆ ಅಷ್ಟ ಅರ್ಥ ಆಯ್ತು. ಮನುಷ್ಯನನ್ನ ಕ್ರೂರನನ್ನಾಗಿ ಮಾಡುತ್ತೆ, ಮನುಷ್ಯನನ್ನ ಕರುಣೆ ಇಲ್ಲದವನಾಗಿ ಮಾಡುತ್ತೆ. ಯಾವುದೇ 5th ಎಕ್ಸಾಂಪಲ್ ಅನ್ನ ನೋಡೋಣ. ಸಮಯ ಆಗ್ತದೆ, ಬೇಗ ನೋಡೋಣ. 5th ಎಕ್ಸಾಂಪಲ್, ಸಮುವೇಲನ ಮೊದಲನೇ ಗ್ರಂಥ, ದಾವೀದನು ಮತ್ತೆ ಸೌಲನ ಎಕ್ಸಾಂಪಲ್, 18ನೇ ಅಧ್ಯಾಯ. ಹದಿನೆಂಟನೇ ಅಧ್ಯಾಯ 6ನೇ ವಚನ. ದಾವೀದನು ಫಿಲಿಷ್ಟಿಯರನ್ನು ಸಂಹರಿಸಿ ಸರ್ವಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲಾ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿಗಳನ್ನು ಹಿಡಿದು ಸಂತೋಷದಿಂದ ಆಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನು ಎದುರುಗೊಂಡರು. ಅವರು ಪರಸ್ಪರವಾಗಿ ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಆಡಿದರು. ಈ ಮಾತುಗಳು ಓಕೆ. ಇಷ್ಟಕ್ಕೂ ದಾವೀದನನ್ನ ಕೊಲ್ಲಬೇಕು ಅನ್ನುವಂತ ಆಲೋಚನೆ ಸೌಲನಿಗೆ ಏನಕ್ಕೋಸ್ಕರ ಬಂತಂತೆ? ಈ ಒಂದು ಹಾಡಿಂದ ಬಂತು. ಈ ಒಂದೇ ಒಂದು ಹಾಡಿನಿಂದ ನನ್ನನ್ನು ಹೊಗಳ್ತಿದ್ದಾರೆ ಜನ ಅನ್ನುವಂತ ಏನಂತ ಅಲ್ಲಿ ಹಾಡಲ್ಲಿ ಏನಿದೆ? ಇಷ್ಟಕ್ಕೂ ದಾವೀದನು 7ನೇ ವಚನದಲ್ಲಿ ಓದುದ್ವಲ್ವಾ, ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು. ಆ ಹಾಡಲ್ಲಿ ಏನಿದೆ? ಇಷ್ಟಕ್ಕೂ ಸೌಲನು 1000 ಗಟ್ಟಲೆ 1000 ಮಂದಿಯನ್ನ ಕೊಂದ್ರು, ದಾವೀದನು 10,000 ಮಂದಿಯನ್ನ ಕೊಂದ್ರು. ಓಕೆ. ಇಷ್ಟಕ್ಕೂ ಈ ಹಾಡು ನೋಡಿದಾಗ ನಿಮ್ಗೇನ್ ಅರ್ಥ ಆಗುತ್ತೆ? ಇಲ್ಲಿ ಜನ ಸೌಲನನ್ನು ಹೊಗಳ್ತಿದಾರ ಇಲ್ವಾ? ಬರೀ ದಾವೀದನನ್ನು ಮಾತ್ರ ಹೊಗಳ್ತಿದಾರ? ಇಬ್ರನ್ನು ಹೊಗಳ್ತಿದಾರಲ್ವಾ? ಹಾಗಾದ್ರೆ ಮನಸ್ಸಿನಲ್ಲಿ ಒಂದು ರೀತಿಯಾಗಿರುವಂತಹ ಬಾಧೆ ಅಂತೆ, ಒಂದು ರೀತಿಯಾಗಿರುವಂತಹ ನೋವು, ಅದು ಹೇಳ್ಕೊಡ್ಲಿಕ್ಕೂ ಆಗದೆ ಇರುವಂತಹದ್ದು. 8ನೇ ವಚನದಲ್ಲಿ, ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವು ಕೋಪವು ಉಂಟಾಗಿ ಅವನು ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂದು, ನಾನು 1000 ಗಟ್ಟಲೆಯಾಗಿ ಕೊಂದನೆಂದು ಹಾಡುತ್ತಾರಲ್ಲ. ಬಹು ವ್ಯಸನವು ಕೋಪವು
ತಡ್ಕೊಳ್ಲಿಕ್ಕೆ ಆಗ್ತಿಲ್ವಂತೆ ಈ ಹಾಡು ಕಿವಿಗ್ ಬಿದ್ದ ತಕ್ಷಣ. ಹೌದಾ? ನಿನ್ನನ್ನು ಹೊಗಳ್ತಿದಾರಲ್ವಾ ಅದ್ ನಿನ್ ತಲೆಗೆ ಹೋಗಿಲ್ವಾ? ಅದು ಹೋಗಿಲ್ಲ. ಇನ್ನೊಬ್ಬರನ್ನ ಹೊಗಳ್ತಿದಾರಲ್ವಾ ಅದು ನಿನ್ ತಲೆಗೆ ಹೋಯ್ತಾ? ಹೌದು. ನಮ್ಮ ಜೀವನದಲ್ಲೂ ಇದೇ ಆಗುವಂತಹದ್ದು. ನಮ್ಮ ಮನಸ್ಸು ಸಹ ಇದೇ ತರ ಯೋಚನೆ ಮಾಡುವಂತಹದ್ದು. ಮನುಷ್ಯರಲ್ವಾ ನಾವೆಲ್ಲರೂ ಸಹ, ಈ ಪ್ರಪಂಚವನ್ನ ನೋಡಿ ಕಲ್ತಿರುವಂತವರಲ್ವಾ ಗುಣಗಳನ್ನ ನಾವೆಲ್ಲರೂ ಸಹ. ನಮ್ಮನ್ನು ಹೊಗಳ್ತಿರ್ತಾರೆ, ನಮಗೂ ಸಹ ಒಳ್ಳೇದ್ ನಡೀತಿರುತ್ತೆ, ಅದನ್ನ ನಾವ್ ನೋಡೋದಿಲ್ಲ. ಬೇರೆಯವ್ರಿಗೆ ಒಳ್ಳೇದ್ ನಡೆಯುತ್ತಲ್ವಾ, ಅದನ್ನ ನೋಡಿ ಸಹಿಸ್ಕೊಳ್ಲಿಕ್ಕಾಗದೇ ಇರುವಂತಹ ರೀತಿ ತವಕ ಪಡ್ತಿರ್ತೇವೆ ನಿಜನ. ಆಮೇಲೆ ಏನಾಯ್ತು ಇನ್ನು ಇಷ್ಟಕ್ಕೂ ದಾವಿದನು ಫೈಟ್ ಮಾಡಿದ್ದೆ ಸೌಲನಿಗೋಸ್ಕರ, ನಿಜನ ಇಲ್ವಾ? ದಾವಿದನು ಫೈಟ್ ಮಾಡಿದ್ದು ದೇವರಿಗೋಸ್ಕರ, ಫಸ್ಟ್ ರೀಸನ್ ಅದು ಕರೆಕ್ಟ್. ಅದಾದ ನಂತರ ಆ ರಾಜ್ಯವನ್ನ ಪರಿಪಾಲನೆ ಮಾಡ್ತಿರುವಂತಹದ್ದು, ಆ ರಾಜ್ಯ ಯಾರ ಭುಜದ ಮೇಲಿದೆ ಅಂತ ಹೇಳಿದ್ರೆ ಸೌಲನ ಭುಜದ ಮೇಲಿದೆ. ಸೌಲನು ರಾಜ, ಇನ್ನು ದಾವಿದನು ರಾಜ ಆಗಿಲ್ಲ. ಆ ಸಂದರ್ಭದಲ್ಲಿ ಆ ದಾವಿದನು ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಫೈಟ್ ಮಾಡಿದ್ದು, ಅಷ್ಟೊಂದು ಎಫರ್ಟ್ ತಗೊಂಡಿದ್ದು, ಅಷ್ಟೊಂದು ರಿಸ್ಕ್ ತಗೊಂಡಿದ್ದು, ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಗೊಲಿಯಾತನ ಮೇಲೆ ಯುದ್ಧಕ್ಕೆ ಹೋಗಿದ್ದು, ಇದೆಲ್ಲವೂ ಸಹ ಒಂದು ರೀತಿಯಾಗಿ ಸೌಲನಿಗೋಸ್ಕರನೇ. ಸೌಲನಿಗೆ ಇದ್ರ ಬೆನಿಫಿಟ್ ಎಲ್ಲ ಸಿಕ್ಕುವಂತಹ ಸೌಲನಿಗೆ. ಇಲ್ಲಾಂದ್ರೆ ಯಾವಾಗ್ಲೋ ಸೋತೋಗ್ಬಿಡ್ಬೇಕಿತ್ತಲ್ವಾ, ಯಾವಾಗ್ಲೋ ಸಿಂಹಾಸನದ ಮೇಲಿಂದ ಇಳಿಬೇಕಿತ್ತಲ್ವಾ. ಇಷ್ಟರವರೆಗೂ ಸೌಲನನ್ನ ಸಿಂಹಾಸನದ ಮೇಲೆ ಕೂತಿರುವಂತಹದ್ದು ಮನುಷ್ಯರಲ್ಲಿ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ದಾವಿದನು. ಸೌಲನನ್ನ ಸಿಂಹಾಸನದ ಮೇಲೆ ಕೂರಿಸಿರುವಂತಹದ್ದೇ ದಾವಿದನ. ಕೂರಿಸಿರುವಂತಹದ್ದು ಅಂದ್ರೆ ಇರಿಸಿರುವಂತಹದ್ದು, ನಾನು ಹೇಳ್ತಿರುವಂತಹದ್ದು ಮನುಷ್ಯರ ಬಗ್ಗೆ ಮಾತಾಡ್ಕೊಳ್ತಿದ್ದೀವಿ. ಅದು ಈ ಪ್ರತಿಯೊಂದು ನಡೀತಿರುವಂತಹದ್ದೆಲ್ಲ ದೇವರ ಆಲೋಚನೆಯ ಪ್ರಕಾರನೇ. ಅಂದ್ರೆ ಸೌಲನನ್ನ ಅಭಿಷೇಕ ಮಾಡಿರುವಂತಹ ದೇವ್ರೆ, ಸೆಲೆಕ್ಟ್ ಮಾಡಿರುವಂತಹ ದೇವ್ರೆ, ಸಿಂಹಾಸನದ ಮೇಲೆ ಕೂರಿಸ್ಲಿಕ್ಕೆ ಶಕ್ತಿ ಕೊಟ್ಟಿದ್ದು ದೇವ್ರೆ, ಇದೆಲ್ಲ ದೇವ್ರೆ. ಆದ್ರೆ ಮನುಷ್ಯರಲ್ಲಿ ಸೌಲನಿಗೆ ಈ ಕೆಲಸದಲ್ಲೆಲ್ಲ ಬೆನ್ನೆಲುಬಾಗಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ದಾವಿದನೇ. ಹೌದಾ? ಸೌಲನನ್ನ ಸಿಂಹಾಸನದ ಮೇಲೆ ಇರಿಸಿರುವಂತಹದ್ದು ದಾವಿದನು. ಸೌಲನ್ನು ತಲೆ ತಗ್ಗಿಸದೆ ತಲೆ ಮೇಲೆತ್ತಿ ಹೋಗ್ಲಿಕ್ಕೆ ಆ ಕೆಪಾಸಿಟಿ ಸೌಲನಿಗೆ ಇದೆ ಅಂತ ಹೇಳಿದ್ರೆ ಆ ಕೆಪಾಸಿಟಿ ಬಂದಿರುವಂತಹದ್ದು ದಾವಿದನಿಂದಲೇ. ಯುದ್ಧಗಳೆಲ್ಲವೂ ಗೆಲ್ತಿರುವಂತಹದ್ದು ದಾವಿದನಿಂದಲೇ. ಇಷ್ಟೆಲ್ಲ ಆಗಿದ್ರು ಸಹ ದಾವಿದನನ್ನ ಕೊಂದು ಬಿಡ್ಬೇಕು ಅನ್ನುವಂತ ಆಲೋಚನೆ ಶುರು ಆಗ್ತಿದೆ ಮನಸ್ಸಿನಲ್ಲಿ. ಇವನಿದ್ರೆ ನನಗ್ ಪ್ರಾಬ್ಲಮ್, ಇವನಿದ್ರೆ ನನಗ್ ಬರ್ಬೇಕಾಗಿರುವಂತಹ ಪೂರ್ತಿ ಹೊಗಳಿಕೆ ಬರೋದಿಲ್ಲ. ನನ್ನನ್ನು ಹೊಗಳ್ತಿದ್ದಾರೆ ಜನ ಅನ್ನುವಂತಹದನ್ನು ನೋಡ್ತಿಲ್ಲ, ಪಕ್ಕದಲ್ಲಿರುವಂತವ್ರನ್ನ ಜಾಸ್ತಿ ಹೊಗಳ್ತಿದ್ದಾರೆ ಅನ್ನುವಂತಹದನ್ನು ನೋಡಿ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ದೇವ್ರ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ ದೇವ್ರು? 3ನೇ ಅಧ್ಯಾಯ ಸಮುವೇಲನ 2ನೇ ಗ್ರಂಥ, 3ನೇ ಅಧ್ಯಾಯ 1ನೇ ವಚನ. 3:1. ಬಹು ದಿನಗಳ ದಿವಸಗಳಾದ ವರೆಗೆ ವರೆಗೆ ಸೌಲನು ಸೌಲನ ವಂಶದವರಿಗೂ ದಾವಿದನ ವಂಶದವರಿಗೂ ಯುದ್ಧ ನಡೆಯಿತು. ದಾವಿದನ ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತು. ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವಿದನ ವಂಶದವರಿಗೂ ಯುದ್ಧ ನಡೆದಿತ್ತು. ದಾವಿದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತು. ದುರ್ಬಲವಾಗುತ್ತಾ ಸಪ್ರೆಸ್ ಮಾಡ್ತಿರುವಂತಹದ್ದು ಯಾರು ಗೊತ್ತಾ? ದೇವ್ರು. ಹೊಟ್ಟೆ ಕಿಚ್ಚು ಪಟ್ಟಿದ್ದಕ್ಕೆ ಪೂರ್ತಿಯ ವಂಶವನ್ನ ಅಧಿಕಾರದಿಂದ ತೆಗೆದ್ಬಿಟ್ರ ದೇವ್ರು. ಹೌದು. ಆ ವಂಶವನ್ನ ಕ್ಯೂ ಇಂದ ತೆಗೆದ್ಬಿಟ್ರ ದೇವ್ರು. ಹೌದು. ನೋಡಿದ್ರೆ ದೇವ್ರು ಎಲ್ಲಿಂದ, ನಾವಾಗ್ಲೇ ಮಾತಾಡ್ಕೊಂಡಿದ್ವಲ್ವ ಪ್ರಿಯರೇ, ನಾವ್ ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಚುಪಟ್ರೆ ಅವರನ್ನ ನಮಗಿಂತ ಮೇಲಿರಿಸುವಂತಹ ಜವಾಬ್ದಾರಿ ದೇವ್ರದ್ದು. ನೀವ್ ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಚು ಪಡ್ತಿದ್ದೀರಾ ಅಂತ ಹೇಳಿದ್ರೆ ಅದರ ಅರ್ಥ ಏನ್ ಗೊತ್ತಾ? ತಂದೆ, ನನಗಿಂತ ಹೆಚ್ಚಾಗಿ ಅವ್ರನ್ನ ಆಶೀರ್ವದಿಸಿ ಅಪ್ಪ, ಆಶೀರ್ವದಿಸಿ ತಂದೆ ಅಂತ ಹೇಳಿ ನೀವು ಪ್ರತಿನಿತ್ಯವೂ ಸಹ ಪ್ರಾರ್ಥನೆ ಮಾಡಿದಂತೆನೆ ಅದರ ಅರ್ಥ. ನನ್ನನ್ನು ಅವ್ರು ಕೆಳಗಡೆ ಇರಿಸಿ ತಂದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಆ ಪೊಸಿಷನ್ಗೆ ಬರುವಂತಹದ್ದು ಅದರ ಅರ್ಥ. ಅರ್ಥ ಆಯ್ತಾ ನಮಗೆ? ನಾವ್ ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಚುಪಟ್ರೆ ಈ ಪ್ರಾರ್ಥನೆ ಮಾಡಿದಂತೆನೆ ಅದರ ಅರ್ಥ. ಸಂತೋಷ. ನಾವು ಯಾರ ಕೈ ಕೆಳಗೆ ಬೇಕಾದ್ರೂ, ಕ್ರೈಸ್ತರಾಗಿರುವಂತಹ ನಾವೆಲ್ಲರೂ ಸಹ ಹೇಗಿರ್ಬೇಕು ಅಂದ್ರೆ, ನಾವ್ ಯಾರ ಕೈ ಕೆಳಗೆ ಇರ್ಬೇಕಾದ್ರೂ ರೆಡಿ, ನಾವ್ ಯಾರಿಗೆ ಸೇವೆ ಮಾಡ್ಬೇಕಂದ್ರೂ ರೆಡಿ. ಇದೆಲ್ಲ ರೆಡಿ ಆಗಿರ್ಬೇಕು, ನಮ್ಮ ಮನಸ್ಸು ಹೀಗೆ ಸಿದ್ಧವಾಗಿರ್ಬೇಕು. ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಸಹ ಈ ಸೇವಕರ ಮನಸ್ಥಿತಿ ಅನ್ನುವಂಥದ್ದು ಇರ್ಬೇಕು. ಹೌದಾ? ಸಂತೋಷ, ಹೀಗಿರ್ಬೇಕು. ಆದ್ರೆ ಹೊಟ್ಟೆ ಕಿಚ್ಚಿನಿಂದ ದೇವ್ರು ನೀನ್ ಹಿಂಗಿರ್ಲೇಬೇಕು ಅಂತ ಹೇಳಿ ನಮ್ ಕೈಯಲ್ಲಿ ಆ ಕೆಲಸವನ್ನ ಮಾಡಿಸೋ ರೀತಿ ಇರಬಾರ್ದು. ನಾವು ಮನಸ್ಪೂರ್ವಕವಾಗಿ ನಾನು ಅವ್ರ ಕೈ ಕೆಳಗಿರ್ಲಿಕ್ಕೆ ರೆಡಿ, ನಾನು ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ರೆಡಿ, ಈ ತರ ಇರ್ಬೇಕೇ ಹೊರತು ದೇವರು ನೀನ್ ಇದನ್ ಮಾಡ್ಲೇಬೇಕು, ನೀನ್ ಹಿಂದೆ ಹೊಟ್ಟೆ ಕಿಚ್ಚುಪಟ್ಟಿದ್ದಕ್ಕೆ ಹಿಂಗೆ ಇರ್ಬೇಕು ನೀನು ಅಂತ ಹೇಳಿ ಕಂಪಲ್ ಮಾಡಿಸ್ದಂಗಿರ್ಬಾರ್ದ ಕೆಲಸವನ್ನ. ಅದು ನಡೆಯುತ್ತೆ. ನಾವು ಹೊಟ್ಟೆ ಕಿಚ್ಚುಪಟ್ರೆ ಇನ್ನೊಬ್ಬರ ಮೇಲೆ ದೇವರ ಕೆಲಸವನ್ನ ಮಾಡ್ತಾರೆ. ಹೌದಾ? ಇಲ್ಲಿ ನಡೀತಿರುವಂತಹದ್ದು ಅದೇ ಅಲ್ವಾ? ಪಾಪ ದಾವಿದನಿಗೆ ಸೌಲನ ಮೇಲೆ ಏನೂ ಇರ್ಲಿಲ್ಲ, ಅಲ್ಲಿ ಅನ್ಈಕ್ವಾಲಿಟಿ ಅನ್ನುವಂಥದ್ದು ಏನೂ ಇರ್ಲಿಲ್ಲ. ಇನ್ನೂ ಸಹ ಸೌಲನು ರಾಜನೇ ಆಗಿದ್ದಾರೆ. ಸೌಲನು ರಾಜ ಆಗಿದ್ರು ಸಹ ತನ್ನ ಅಸ್ತಿತ್ವದಲ್ಲಿ ಅಥವಾ ತನ್ನ ರಾಜ್ಯದಲ್ಲಿ ದಾವಿದನು ಒಬ್ಬ ಚಿಕ್ಕ ಸೈನಿಕ. ರಾಜ ಆಗುವುದಕ್ಕಿಂತ ಮುಂಚೆ
ಆ ಇಸ್ರಾಯೇಲ್ಯರ ಆ ವಂಶದಲ್ಲಿ ಸೌಲನು ರಾಜ ಅಂತ ಹೇಳಿದ್ರೆ ದಾವಿದನು ಆ ರಾಜ್ಯದಲ್ಲಿ ಒಬ್ಬ ಚಿಕ್ಕ ಸೈನಿಕ ಅಷ್ಟೇ. ಇಸ್ರಾಯೇಲಿಯರ ಪರವಾಗಿ ಯುದ್ಧಕ್ಕೆ ಹೋಗುವಂತ ಒಬ್ಬ ಚಿಕ್ಕ ಸೈನಿಕ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ಪ್ರಜೆ ಅಷ್ಟೇ. ಆ ಪ್ರಜೆಯನ್ನ ಹೊಗಳ್ತಿದ್ದಾರೆ ರಾಜನಿಗಿಂತ ಹೆಚ್ಚಾಗಿ ಅಂದಿದ್ದಕ್ಕೆ ರಾಜನಿಗೆ ಆ ಪ್ರಜೆಯ ಮೇಲೆ ಕೋಪ ಬರುತ್ತಾ, ಆ ಪ್ರಜೆಯನ್ನ ಕೊಲ್ಬೇಕು ಅಂತ ಹೇಳಿ ನೋಡ್ತಾನ, ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡ್ತಿದ್ದಾನಲ್ವಾ, ಆ ದಾವಿದನನ್ನ ಕೊಲ್ಬೇಕು ಅಂತ ಹೇಳಿ ನೋಡ್ತಾನ. ಹೌದು, ಹೊಟ್ಟೆ ಕಿಚ್ಚು ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ, ಕೊಲೆ ಮಾಡುವಂತ ಹಂತದವರೆಗೂ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ದೇವರು ಅದಕ್ಕೆ ಸಿಂಹಾಸನದಿಂದ ಪಕ್ಕಕ್ಕೆ ತಳ್ಳಿ ದಾವಿದನ ತಗೊಂಡೋಗಿ ಸಿಂಹಾಸನದ ಮೇಲೆ, ಸಾಕಷ್ಟು ಕಾರಣಗಳಿದೆ ದಾವಿದನನ್ನ ಸಿಂಹಾಸನದ ಮೇಲೆ ಕೂರಿಸ್ಲಿಕ್ಕೆ. ಆದ್ರೆ ಇದು ಒಂದು ಕಾರಣ, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಒಂದು ಕಾರಣ. ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟೋ ನಿನ್ನನ್ನ ಪಕ್ಕಕ್ಕೆ ತೆಗೆದು ಅವರನ್ನ ತಂದು ನಿನ್ನ ಸಿಂಹಾಸನದ ಮೇಲೆ ಕೂರಿಸ್ತೀನಿ. ಎಷ್ಟು ಭಯಂಕರವಾಗಿರುತ್ತೆ ಸಿಚುವೇಶನ್. ಬರೀ ಹೊಟ್ಟೆ ಕಿಚ್ಚಿನಿಂದ ಸಿಂಹಾಸನ ಕಳ್ಕೊಳ್ಳುವಂತಹದ್ದು ಅಂದ್ರೆ ಏನು, ತನ್ನ ಕುಟುಂಬದವ್ರು ಇನ್ಯಾರೂ ಸಹ ಸಿಂಹಾಸನದ ಮೇಲೆ ಬಂದು ಕುತ್ಕೊಬಾರದು ಅನ್ನುವಂಥದ್ದು ಏನು. ದೇವ್ರು ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ನ್ಯಾಯ ತೀರಿಸ್ತಿದಾರ. ಹೌದು. ಎಕ್ಸಾಂಪಲ್ ನಂಬರ್ 6 ಈಗ ನಾವು ಮುಂದೆ ನೋಡ್ತಿರುವಂತಹದ್ದು ಕೊನೆ ಉದಾಹರಣೆ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 6ನೇ ವಚನ. 15:6. ಅವನು ಆ ಹಬ್ಬದಲ್ಲಿ ಜನರು ಬೇಡಿದ ಸೆರೆಯವನನ್ನು ಅವರಿಗೆ ಬಿಟ್ಟುಕೊಡುವ ಪದ್ಧತಿ ಇತ್ತು. ಆಗ ಬರಬ್ಬನೆಂಬುವನೊಬ್ಬನಿದ್ದನು. ಇವನನ್ನು ದಂಗೆಯಲ್ಲಿ ಕೊಲೆಪಾತಕ ಮಾಡಿದ ದಂಗೆಗಾರರ ಕೂಡ ಕಟ್ಟಿ ಹಾಕಿದ್ದರು. ಜನರು ಪಿಲಾತನ ಬಳಿಗೆ ಹೋಗಿ ನೀನು ನಮಗೆ ಮಾಡುತ್ತಾ ಬಂದ ಪ್ರಕಾರ ಮಾಡು ಎಂದು ಬೇಡಿಕೊಳ್ಳುತ್ತಿದ್ದರು. ಮಹಾಯಾಜಕರು ಹೊಟ್ಟೆಕಿಚ್ಚಿನಿಂದ ಯೇಸುವನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ಪಿಲಾತನು ಗ್ರಹಿಸಿಕೊಂಡು, ನಾನು ಯಹೂದ್ಯರ ಅರಸನನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರೋ ಎಂದು ಅವರನ್ನು ಕೇಳಿದನು. ಹೌದಾ? ಈ ಸನ್ನಿವೇಶದಲ್ಲಿ ಏನಾಗ್ತಾ ಇದೆ, ನಮಗೆ ಈ ಮೂವಿಯಲ್ಲಿ ಸೀನ್ ಅನ್ನ ನೋಡಿದ್ದೇವೆ, ಸತ್ಯವೇದದಲ್ಲಿ ಸಂದರ್ಭವನ್ನ ಸಾಕಷ್ಟು ಸರಿ ಓದಿದ್ದೇವೆ. ಹೌದಾ? ಯೇಸುವನ್ನ ಬಿಡುಗಡೆ ಮಾಡುವಂತಹದ್ದ, ಬರಬ್ಬನನ್ನು ಬಿಡುಗಡೆ ಮಾಡುವಂತಹದ್ದ ಅಂತ ಹೇಳಿದಾಗ ಜನ ಎಲ್ಲ ಏನಂತ ಕಿರುಚ್ತಾರಂತೆ, ಬರಬ್ಬ ಬೇಕು ನಮಗೆ, ಬರಬ್ಬನನ್ನ ಬಿಡುಗಡೆ ಮಾಡಿ. ಯೇಸು ಬೇಡವಾ ನಿಮಗೆ? ಬೇಡ. ಪಾಯಿಂಟ್ ಏನು? ಊಟ ಇಲ್ದಂತವ್ರಿಗೆ ಯೇಸು ಕ್ರಿಸ್ತರು ಊಟ ಕೊಟ್ರು. ಬರಬ್ಬ ಏನ್ ಮಾಡ್ದ? ಕಳ್ಳ ಅಲ್ವಾ, ಕದಿಮ ಅಲ್ವಾ, ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿ ಸಿಕ್ಕಾಕೊಂಡಿರುವಂತವನಲ್ವಾ ಆತನು. ಯೇಸು ಯಾಕೆ ಬೇಡ ನಿಮಗೆ? ಊಟ ಕೊಟ್ರಲ್ವಾ, ತುಂಬಾ ಜನರನ್ನ ಸ್ವಸ್ಥ ಮಾಡಿದ್ರಲ್ವಾ, ಸಾಕಷ್ಟು ಜನ ತನ್ನನ್ನು ಹಿಂಬಾಲಿಸ್ತಿದಾರಲ್ವಾ, ಅದೇ ಸ್ವಾಮಿ ನಮಗ್ ಪ್ರಾಬ್ಲಮ್. ಊಟ ಕೊಟ್ರಲ್ವಾ ಯೇಸು, ಸ್ವಸ್ಥತೆ ಮಾಡಿದ್ರಲ್ವಾ, ಇದೆಲ್ಲ ಮಾಡಿದ್ರಲ್ವಾ, ಕಣ್ಣಿಲ್ದವ್ರಿಗೆ ಕಣ್ ಕೊಟ್ರು, ಸಾಕಷ್ಟು ಜನರ ಪಾಪಿಗಳನ್ನು ಮಾರ್ಪಡಿಸಿದ್ದಾರೆ, ಇಷ್ಟೆಲ್ಲ ಮಾಡಿದಾರಲ್ವಾ, ಸಾಕಷ್ಟು ಜನ ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಿದಾರಲ್ವಾ ಅಂತ ಅಂದಿದ ತಕ್ಷಣ ಮಹಾಯಾಜಕರ ಮನಸ್ಸಲ್ಲಿರುವಂತಹದ್ದು ಒಂದೇ, ಅದೇ ಸ್ವಾಮಿ ನಮ್ಮ ಪ್ರಾಬ್ಲಮು ಸಹ. ನಮ್ ಹಿಂದೆ ಅಷ್ಟು ಜನ ಇಲ್ವೇ? ನಾವ್ ಹೇಳಿದ್ರೆ ಅಷ್ಟು ಜನ ಕೇಳಿಸ್ಕೊಳ್ಳೋದಿಲ್ವೇ? ನಮ್ಗೆ ಅಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇಲ್ವೇ? ಹೊಟ್ಟೆ ಕಿಚ್ಚು. ಅದಕ್ಕೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಇಷ್ಟಕ್ಕೂ ಮಹಾಯಾಜಕರು ಯೇಸು ಕ್ರಿಸ್ತರನ್ನು ಒಪ್ಪಿಸಿದ್ದೇ ಹೊಟ್ಟೆ ಕಿಚ್ಚಿನಿಂದ. 9ನೇ ವಚನ 15:9. ಮಹಾಯಾಜಕರು ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ಪಿಲಾತನು ಗ್ರಹಿಸಿಕೊಂಡು, ಪಿಲಾತನಿಗೆ ಏನ್ ಅರ್ಥ ಆಗತ್ತೆ? ಯೇಸು ಕ್ರಿಸ್ತರನ್ನ ಇವ್ರು ಹಿಡ್ಕೊಂಡು ಬಂದಿರುವಂತಹದ್ದು ಹೊಟ್ಟೆ ಕಿಚ್ಚಿನಿಂದನೇ. ಅದಕ್ಕೆ 15ನೇ ವಚನ 1-2 ವಚನಗಳಲ್ಲೆಲ್ಲ ಅದ್ ನೀಟಾಗಿರುತ್ತೆ. 3ನೇ ವಚನ ಒಂದ್ಸರಿ ಓದೋಣ. ಮಹಾಯಾಜಕರು ಆತನ ಮೇಲೆ ತುಂಬಾ ದೂರುಗಳನ್ನು ಹೇಳುತ್ತಿದ್ದರು. 1ನೇ ವಚನದಿಂದ, ಬೆಳಗಾದ ಕೂಡಲೇ ಮಹಾಯಾಜಕರು, ಹಿರಿಯರು, ಶಾಸ್ತ್ರಿಗಳು, ಹಿರಿಸಭೆಯವರೆಲ್ಲರೂ ಒಟ್ಟುಗೂಡಿ ಆಲೋಚನೆ ಮಾಡಿಕೊಂಡು ಯೇಸುವನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ಪಿಲಾತನಿಗೆ ಒಪ್ಪಿಸಿದರು. ಪಿಲಾತನು ಆತನನ್ನು, ನೀನು ಯಹೂದ್ಯರ ಅರಸನು ಹೌದೋ ಇಲ್ಲವೋ ಎಂದು ಕೇಳಲು, ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟನು. 3ನೇ ವಚನ, ಮಹಾಯಾಜಕರು ಆತನ ಮೇಲೆ ತುಂಬಾ ದೂರು ಹೇಳುತ್ತಿದ್ದರು. ಆಗ ಪಿಲಾತನು ಇನ್ನೊಂದಾವರ್ತಿ ಆತನನ್ನು, ನೀನು ಏನು ಉತ್ತರ ಕೊಡುವುದಿಲ್ಲವೋ? ತುಂಬಾ ದೂರ ಹೇಳ್ತಿದ್ರಂತೆ, ಹಿಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಅಂತ. ಇಷ್ಟಕ್ಕೂ ಯೇಸು ಕ್ರಿಸ್ತರು ಮಾಡಿರುವಂತ ಒಂದಾದ್ರೂ ಒಳ್ಳೆ ಕೆಲಸವನ್ನು ಹೇಳಿರ್ತಾರ ಪಿಲಾತನ ಮುಂದೆ? ಇವ್ರು ಊಟ ಇಲ್ಲದೆ ಇರುವಂತವ್ರಿಗೆಲ್ಲ ಊಟ ಕೊಟ್ಟರು. 5,000 ಜನಕ್ಕೆಲ್ಲ ಊಟ ಕೊಟ್ಟಿದ್ದಾರೆ ಇವರು. 5,000 ಜನರ ಹೊಟ್ಟೆ ತುಂಬಿಸಿದ್ದಾರೆ. ಕಣ್ಣಿಲ್ದೆ ಇರುವಂತ ಕುರುಡನಿಗೆ ಕಣ್ ಕೊಟ್ಟಿದ್ದಾರೆ. ಇದನ್ನೇನಾದ್ರು ಹೇಳಿರ್ತಾರೆ? ಇವ್ರನ್ನೇ ದೇವ್ರು ಅನ್ಕೋತಾರೆ. ನಿನ್ ಸಿಂಹಾಸನಕ್ಕೂ ಕೂತಿದ್ಯೇನೋ ನೋಡ್ಕೋ, ಈ ತರ ವಿಚಾರಗಳನ್ನ ಹೇಳಿ ತುಂಬಿಸಿರ್ತಾರೆ. ನಿಜಾನ? ಆದ್ರೆ ಪಿಲಾತನು ಅದನ್ನ ಗ್ರಹಿಸ್ಕೊಳ್ತಾರೆ ಪಟ್ಟಂತ. ಯಾವ್ದು ಸುಳ್ಳು ಯಾವ್ದು ಸತ್ಯ ಅನ್ನುವಂತಹದ್ದನ್ನ ಗ್ರಹಿಸ್ಕೊಳ್ಳುವಂತಹ ಪೊಸಿಷನ್ ಅಲ್ಲಿ ಇದ್ದು, ಅದಕ್ಕೆ ಇವ್ರು ಒಪ್ಪಿಸಿರುವಂತಹದ್ದು ಯೇಸು ಕ್ರಿಸ್ತರನ್ನ ಹೊಟ್ಟೆ ಕಿಚ್ಚಿನಿಂದಲೇ.
ಅಂತ ಹೇಳಿ ಗ್ರಹಿಸ್ಕೊಳ್ತಾರೆ. ಇಲ್ಲಿ ಹೊಟ್ಟೆ ಕಿಚ್ಚು ಏನಕ್ಕೆ ಬಂತು? ಇಷ್ಟೇ ಪಾಯಿಂಟ್. ಅವರನ್ನು ಜಾಸ್ತಿ ಜನ ಹಿಂಬಾಲಿಸ್ತಾರೆ, ನಮ್ಮನ್ನು ಜಾಸ್ತಿ ಜನ ಹಿಂಬಾಲಿಸೋದಿಲ್ಲ. ಸಾಕಷ್ಟು ಕಾರಣಗಳಿದೆ ಯೇಸು ಕ್ರಿಸ್ತರನ್ನು ಹಿಡ್ಕೊಳ್ಳಿಕ್ಕೆ. ಅದರಲ್ಲಿ ಒಂದು ಮುಖ್ಯವಾಗಿರುವಂತಹ ಕಾರಣ ಇದೂ ಸಹ. ಯಾವುದು? ಹೊಟ್ಟೆ ಕಿಚ್ಚು. ಅವ್ರಿಗೆ ಸಿಕ್ಕುವಂತಹ ರೆಸ್ಪೆಕ್ಟ್ ಸಮಾಜದಲ್ಲಿ ನಮಗೆ ಸಿಕ್ಕೋದಿಲ್ಲ. ಎಲ್ಲರೂ ಸಹ ಆತನನ್ನ ಹಿಂಬಾಲಿಸ್ತಿದ್ದಾರೆ. ಈತನು ಒಂದು ಸ್ವಸ್ಥತೆಯನ್ನ ಮಾಡಿದ್ರೆ ಸಾಕು, ಬೇರೆ ಬೇರೆ ಊರುಗಳಿಂದ ಈತನನ್ನು ಹುಡ್ಕೊಂಡು ಬರ್ತಾರೆ. ಇದು ಪ್ರಾಬ್ಲಮ್. ಅದಕ್ಕೋಸ್ಕರ ಯೇಸು ಕ್ರಿಸ್ತರನ್ನ ಹೇಳ್ಕೊಟ್ಬಿಡ್ಬೇಕು. ನಮ್ಮ ಹಿಂದೆ ಜನ ಇಲ್ಲ ಅಂತ ಬಾಧೆ ಇಲ್ಲ ಇವ್ರಿಗೆ ಯಾವತ್ತೂ ಸಹ. ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚೆಯಿಂದನೂ ಇವ್ರ ಹಿಂದೆ ಜನ ಇಲ್ಲ. ಯಾಕಂದ್ರೆ ಇವ್ರು ಏನು ಸತ್ಯವ ಹೇಳೋದಿಲ್ಲ. ಧರ್ಮಶಾಸ್ತ್ರದಲ್ಲಿರುವಂತಹ ಸಾರಾಂಶವನ್ನ ಯಾವತ್ತು ಜನರಿಗೆ ಉಪದೇಶ ಮಾಡಿದಂತವ್ರಲ್ಲ ಮಹಾಯಾಜಕರು, ಶಾಸ್ತ್ರಿಗಳೆಲ್ಲರೂ ಸಹ. ಇವ್ರಿಗೆ ನಮ್ಮ ಹಿಂದೆ ಜನ ಇಲ್ಲ ಅನ್ನುವಂತಹ ಪ್ರಾಬ್ಲಮ್ ಇಲ್ಲ. ಅವರ ಹಿಂದೆ ಜನ ಇದಾರಲ್ವಾ ನಮಗಿಂತ ಜಾಸ್ತಿ ಅನ್ನುವಂತಹದ್ದು ಇವ್ರ ಪ್ರಾಬ್ಲಮ್. ಹೌದಾ? ಏನೋ ಅರ್ಥ ಆಗ್ತದೆ ನಮ್ಗೆ ಇದರಿಂದ? ಹೊಟ್ಟೆ ಕಿಚ್ಚು ಏನ್ ಬೇಕಾದ್ರೂ ಮಾಡ್ಸುತ್ತಾ? ಅವಾಗ್ಲೇ ನೋಡ್ಕೊಂಡ್ವಲ್ವಾ, ಒಬ್ಬ ಮನುಷ್ಯನನ್ನ ಕ್ರೂರನನ್ನಾಗಿ ಮಾಡುತ್ತೆ. ಇಲ್ಲಿ ಮಾಡ್ತಿದ್ಯಾ? ಬರಬ್ಬನನ್ನು ಬಿಡುಗಡೆ ಮಾಡಿ ನಮಗೆ ಯೇಸು ಕ್ರಿಸ್ತರು ಬೇಡ, ಯೇಸು ಕ್ರಿಸ್ತರನ್ನು ಶಿಲ್ಬೆಗೆ ಹಾಕಿ ಅಂತ ಕಿರಿಸ್ತಿದ್ದಾರೆ. ಅಂದ್ರೆ ಅಷ್ಟೊಂದು ಕ್ರೂರಿಗಳಾಗಿದ್ರು. ಅಷ್ಟೊಂದು ಕ್ರೂರಿಗಳನ್ನಾಗಿ ಇವರನ್ನ ಯಾರು ಮಾಡಿದ್ರು ಅಂತ ಹೇಳಿದ್ರೆ ಅವರೊಳಗಿರುವಂತ ಹೊಟ್ಟೆ ಕಿಚ್ಚು. ನಮ್ಮೊಳಗಿದ್ರೆ ಏನೇನ್ ಮಾಡ್ಸುತ್ತೆ ಆ ಹೊಟ್ಟೆ ಕಿಚ್ಚು? ನಮ್ಮೊಳಗೆ ಈ ಹೊಟ್ಟೆ ಕಿಚ್ಚಿದ್ರೆ ಏನೇನ್ ಮಾಡ್ಸುತ್ತೆ? ನಿಜಾನ? ಒಂದ್ಸರಿ ಯೋಚನೆ ಮಾಡಿ ನೋಡಿ. ಇಷ್ಟಕ್ಕೂ ನಿಮ್ಮ ತಲೆಗೆ ಒಂದು ಪ್ರಶ್ನೆ ಬರ್ತಿರ್ಬೋದು ಈಗಾಗ್ಲೇ. ಏನು ಬ್ರದರ್, ಇದೆಲ್ಲ ಆಗುವಂತ ಕೆಲಸನೇನಾ? ಹೊಟ್ಟೆ ಕಿಚ್ಚು ಅಂದ್ರೆ ಸಾಕಷ್ಟು ಸಾರಿ ಸರ್ವೇ ಸಾಮಾನ್ಯವಾಗಿ ಬರುವಂತಹದ್ದೇ. ಹೊಟ್ಟೆ ಕಿಚ್ಚನ್ನ ತಡಿಲಿಕ್ಕಾಗತ್ತ ನಮ್ಮ ಕೈಯಲ್ಲಿ? ಅದಕ್ಕೆ ಸತ್ಯವೇದದಲ್ಲಿ ನಾವು ದೇವರುಗಳಾಗಿರ್ಬೇಕಂತೆ, ಮನುಷ್ಯರಲ್ಲ. ಮನುಷ್ಯರಾಗಿದ್ರೆ ನಾವು ಪರಲೋಕಕ್ಕೆ ಹೋಗೋದಿಲ್ಲ. ನಾವು ಹೇಗಿರ್ಬೇಕು? ದೇವರುಗಳಾಗಿ. ದೇವರಲ್ಲಿ ಯಾವ್ದಾದ್ರು ಕೆಟ್ಟ ಸ್ವಭಾವ ನಿಮ್ಗೆ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಹೋಗ್ಲಿ, ಕೆಟ್ಟ ಸ್ವಭಾವ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಬರೋದಿಲ್ಲ. ಹತ್ರನೂ ಬರೋದಿಲ್ಲ. ಹಾಗಿರ್ಬೇಕಂತೆ ನಾವು ಸಹ ದೇವರುಗಳಾಗಿ. ಸತ್ಯವೇದದಲ್ಲಿ ನಮ್ಮನ್ನ ಕರೆದಿದ್ದಾರೆ ಅದಕ್ಕೆ, ದೇವರುಗಳು ನೀವು ಅಂತ ಹೇಳಿ. ಮನುಷ್ಯರಾಗಿದ್ರೆ ನಾವು ಪರಲೋಕಕ್ಕೆ ಹೋಗೋದಿಲ್ಲ. ಈ ಗುಣಗಳೆಲ್ಲ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗ್ಬೇಕು ಅಂದ್ರೆ ನಾವು ದೇವರುಗಳಾಗಿರ್ಬೇಕು. ಆಗ್ತಿದೀವ? ಅದಕ್ಕೋಸ್ಕರ ಪ್ರಯತ್ನ ಪಡ್ತಿದೀವ. ಆಗ್ಲಿಂದ ನಾವು ಮಾತಾಡ್ಕೊಳ್ತಾ ಇದೀವಿ. ಹೊಟ್ಟೆ ಕಿಚ್ಚು ಬರುತ್ತೆ ನಿಮ್ ಮನಸ್ಸಲ್ಲಿ. ಬಂದಾಗ ನೀವೇನ್ ಮಾಡ್ಬೇಕು? ಅದನ್ನ ತಳ್ಳಬೇಕು. ಈ ತಳ್ಳುವಂತ ಪ್ರಾಕ್ಟೀಸ್ ಅನ್ನ ಪ್ರತಿನಿತ್ಯವೂ ಪ್ರತಿದಿನವೂ ಸಹ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡ್ಬೇಕು. ಇದಕ್ಕೆ ಅಭ್ಯಾಸ ಮಾಡ್ಬೇಕು. ಒಬ್ಬ 100 kg 150 kg 200 kg ಭಾರ ಎತ್ತುತ್ತಿದ್ದಾನೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಮೊದಲನೇ ದಿನ 200 kg ಭಾರ ಎತ್ತಿಲ್ಲ. ವ್ಯಾಯಾಮ ಶಾಲೆಗೆ ಹೋಗುವಂತವ್ರು, ಜಿಮ್ ಹೋಗುವಂತವ್ರನ್ನೆಲ್ಲ ನೀವು ನೋಡಿದಿರಲ್ವಾ? ಅಥವಾ ಕುಸ್ತಿಪಟುಗಳನ್ನ ನೀವು ನೋಡಿದಿರಲ್ವಾ? ದೊಡ್ಡ ದೊಡ್ಡ ಕಲ್ಲುಗಳನ್ನ, ಹಳ್ಳಿ ಕಡೆ ನಡೆಯುತ್ತಲ್ವಾ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಟ್ಕೊಂಡು ಎತ್ತುತ್ತಿರ್ತಾರೆ. ಇಷ್ಟಕ್ಕೂ ಆ ದೊಡ್ಡ ಕಲ್ಲನ್ನ ಕೊಟ್ಬಿಟ್ಟು ನಮ್ಮ ಕೈಯಲ್ಲಿ ನೀನ್ ಎತ್ತುವಂತಹದ್ದು ಬೇಡ, ಇದನ್ನ ಅಲ್ಲಾಡ್ಸು ಅಂದ್ರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ನಿಜಾನ? ಯಾಕಾಗೋದಿಲ್ಲ ಹೇಳಿ ಬೇಗ? ಅವ್ರ ಕೈಯಲ್ಲಿ ಏನ್ ಮಾಡಿಲ್ಲ? ಪ್ರಾಕ್ಟೀಸ್ ಮಾಡಿಲ್ಲ, ಅಭ್ಯಾಸ ಮಾಡಿಲ್ಲ. ಅಭ್ಯಾಸ ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಹೌದು. ಅಭ್ಯಾಸ ಮಾಡಿದ್ರೆ ಆಗೋದಿಲ್ಲ ಅನ್ನುವಂತ ಕೆಲಸನೇ ಇರುವುದಿಲ್ಲ. ಅದ್ ಯಾರೋ ಸರ್ಕಸ್ ಗಳಲ್ಲಿ ನೀವು ನೋಡಿರ್ತೀರ. ಹೌದಾ? ಒಂದೇ ಹಗ್ಗದ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ ಕೈಲಾಗುತ್ತೆ? ಒಂದ್ ಹಗ್ಗದ ಮೇಲೆ ಹಾಕ್ಬಿಟ್ಟು ಬೇಡ ನಮ್ಗೆ 1 ಅಡಿ ಇರುವಂತಹ ಒಂದು ಗೋಡೆಯನ್ನ ಕಟ್ಟ ಅದ್ರ ಮೇಲೆ ನಡ್ಕೊಂಡು ಹೋಗು ಅಂದ್ರೆ ಆಗೋದಿಲ್ಲ. ಅವ್ರ ಹಗ್ಗದ ಮೇಲೆ ನಡ್ಕೊಂಡು ಹೋಗ್ತಾರೆ. ಹೆಂಗಾಯ್ತು ಅವ್ರ ಕೈಯಲ್ಲಿ? ಪ್ರಾಕ್ಟೀಸ್. ಪ್ರತಿನಿತ್ಯವೂ ಪ್ರತಿದಿನವೂ ಸಹ ಅದಕ್ಕೋಸ್ಕರ ಅಭ್ಯಾಸ ಮಾಡ್ತಾನೆ ಇದ್ದಾರೆ. ಸತ್ಯವೇದದಲ್ಲಿ ಅದಕ್ಕೆ ದೇವ್ರು ನಮಗೆ ಕೆಲವು ಗುಣಗಳನ್ನು ನಾವು ಕಲ್ತ್ಕೊಂಡ್ರೆ ಅದು 1 ದಿನದಲ್ಲಿ 2 ದಿನದಲ್ಲಿ ಆಗುವಂತಹ ಕೆಲಸ ಅಲ್ವಂತ. ಏನ್ ಮಾಡ್ಬೇಕಂತ? ಅದಕ್ಕೋಸ್ಕರ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 1ನೇ ವಚನ. ಫಸ್ಟ್ ಲೈನ್ ಮಾತ್ರ ಓದಿ. 14:1. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಸಾಕು. ಏನರ್ಥ ಆಯ್ತು ನಮಗೆ? ಏನ್ ಮಾಡ್ಬೇಕಂತೆ? ಪ್ರೀತಿಸಿ. ಅಂದ್ರೆ ಪ್ರೀತಿಸುವಂತಹದ್ದು ಒಂದು ಗುಣದಲ್ಲಿ ಬರೋದಿಲ್ಲ, ಒಂದು ದಿನದಲ್ಲಿ ಬರೋದಿಲ್ಲ. ಪಕ್ಕದಲ್ಲಿರುವಂತಹ ಸಹೋದರನನ್ನ, ನೆರೆಯವನನ್ನ, ಇನ್ನೊಬ್ಬ ಸಹೋದರನನ್ನ ಪ್ರೀತಿ ಮಾಡಿ ಅಂದ್ರೆ ಈ ಪ್ರೀತಿ ಅನ್ನುವಂಥದ್ದು 1 ದಿನದಲ್ಲಿ ಬರುವಂತಹದ್ದಲ್ವಾ? ಏನ್ ಮಾಡ್ಬೇಕಂತೆ? ಅದನ್ನ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರಾಕ್ಟೀಸ್ ಮಾಡಿ. ಪ್ರತಿನಿತ್ಯವೂ ಪ್ರತಿದಿನವೂ ಪ್ರಾಕ್ಟೀಸ್ ಮಾಡ್ಬೇಕು ಪ್ರೀತಿಯನ್ನ. ಇವತ್ತು ಪ್ರೀತಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಾ ಅಂತ ಅನ್ಕೊಳ್ಳಿ ನಿಮ್ಮ ಸಹೋದರನನ್ನ. ಇವತ್ತು ತಪ್ಪೋಗ್ತೀರಾ, ಫೇಲ್ಯೂರ್ ಆಗೋಗುತ್ತೆ. ನಿಮ್ ಮನಸ್ಸು ಇನ್ನೊಂದೇನೋ ಆಲೋಚನೆ ಕೊಡುತ್ತೆ. ಮತ್ತೆ ನಾಳೆ ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೆ ನಾಳಿದ್ದು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರತಿನಿತ್ಯವೂ ಇದನ್ನ ಮಾಡ್ತಾ ಹೋದ್ರೆ ವರ್ಷಗಳಾದ ನಂತರ ಅಥವಾ ದಿನಗಳಾದ ನಂತರ ಅಥವಾ ತಿಂಗಳುಗಳಾದ ನಂತರ ನಿಮ್ಮ ಭಕ್ತಿಯ ಆಧಾರದ ಮೇಲೆ ಅದ್ ಎಷ್ಟ್ ಟೈಮ್ ತಗೊಳುತ್ತೆ ಅನ್ನುವಂತಹ ನಿಮ್ ಭಕ್ತಿ, ನಿಮ್ ದೇವರ ಮೇಲೆ ಇರುವಂತಹ ಭಯ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ದಿನ ಬರುತ್ತೆ
ಅವಾಗ ಎಲ್ಲರನ್ನೂ ಪ್ರೀತಿ ಮಾಡ್ಲಿಕ್ಕೆ ಆಟೋಮ್ಯಾಟಿಕ್ ಶುರು ಮಾಡಿರ್ತೀರ. ಆ ಪ್ರೀತಿ ಅನ್ನುವಂತಹ ಆತ್ಮ ಫಲ ಆಟೋಮ್ಯಾಟಿಕ್ ಆಗಿ ಶಾಶ್ವತವಾಗಿ ನಿಮ್ಮ ಮನಸ್ಸಲ್ಲಿ ಬೇರೆ ಊರಿರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ ಹೊಂದ್ಕೊಂಡಿದ್ದೀರಾ ಗುಣವನ್ನ, ಪ್ರಾಕ್ಟೀಸ್ ಮಾಡಿ ಹೊಂದ್ಕೊಂಡಿದ್ದೀರಾ, ಟ್ರೈನಿಂಗ್ ತಗೊಂಡಿದ್ದೀರಾ ಅದಕ್ಕೋಸ್ಕರ. ಇಷ್ಟೊಂದ್ ಸರಿ ಫೈಲ್ ಆಗಿದ್ದೀರಾ, ಆಮೇಲೆ ಕೊನೆಯದಾಗಿ ಒಂದ್ ದಿನ ಪಾಸ್ ಆಗ್ತೀರಾ. ಆಮೇಲೆ ಆ ಪ್ರೀತಿ ನಿಮ್ಮಿಂದ ಹೋಗುವುದಿಲ್ಲ, ಶಾಶ್ವತವಾಗಿರುತ್ತೆ. ಅದೇ ತರ ಈ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಸಹ, ಹೊಟ್ಟೆ ಕಿಚ್ಚು ಬಿಟ್ಬಿಡಿ ಅಂದ್ರೆ ಇದು ಒಂದಿನದಲ್ಲಿ ಆಗುವಂತಹ ಕೆಲಸ ಆಗದೇ ಇರ್ಬೋದು. ಹೌದಾ? ಏನ್ ಮಾಡ್ಬೇಕು? ಇವತ್ತು ಹೊಟ್ಟೆ ಕಿಚ್ಚು ನಿಮ್ ಮನಸ್ಸಿಗೆ ಬಂದ್ರೆ, ಅಥವಾ ಇವತ್ತು ಕೆಟ್ಟ ಆಲೋಚನೆಗಳು ನಿಮ್ ಮನಸ್ಸಿನಲ್ಲಿ ಬಂದ್ರೆ, ಇವತ್ತು ಫೇಲ್ಯೂರ್ ಆದ್ರೆ ಮತ್ತೆ ನಾಳೆ ಪ್ರಯತ್ನ ಪಡ್ಬೇಕು, ಮತ್ತೆ ನಾಳೆ ಫೇಲ್ಯೂರ್ ಆದ್ರೆ ನಾಳಿದ್ದು ಪ್ರಯತ್ನ ಪಡ್ಬೇಕು. ಯಾವಾಗ ಹೊಟ್ಟೆ ಕಿಚ್ಚು ಬರ್ತದೆ ನನ್ನ ಮನಸ್ಸಿನಲ್ಲಿ ಅಂದಾಗೆಲ್ಲ ಈ ವಾಕ್ಯವನ್ನ, ಇವತ್ತು ಆಲೋಚನೆ ಮಾಡಿರುವಂತಹ ಸಂದೇಶವನ್ನ ಮತ್ತೆ ಮತ್ತೆ ಓದಿ ನೋಡ್ಬೇಕು. ಅಬ್ಬಾ ಏನೇನಾಗೋಯ್ತು, ಯಾರು ಹೊಟ್ಟೆ ಕಿಚ್ಬಿಟ್ರೆ ಅವ್ರನ್ನ ತಗೊಂಬಂದ್ ಇನ್ನೊಬ್ಬರ ಪಾದದಡಿಯಲ್ಲಿ ಇಡ್ತಾರೆ, ಅದೆಲ್ಲ ಬೇಕಾ ನಮಗೆ? ಇವಾಗ್ಲೇ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ಸಮವಾಗಿರ್ಬೇಕಾದ್ರೆ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ನಮ್ಮನ್ನ ಕೆಳಗಡೆ ತಗೊಂಡ್ ಬಂದು ಅವ್ರನ್ನ ಆಶೀರ್ವದಿಸಿ ಇನ್ನೂ ಸಹ ಈ ಅರೇಂಜ್ಮೆಂಟ್ ಮಾಡೋದು ತಡ್ಕೊಳ್ತೀವ ನಾವು? ತಡ್ಕೊಬೇಕು, ಅದು ಬೇರೆ ವಿಚಾರ. ಆದ್ರೆ ಅರೇಂಜ್ಮೆಂಟ್ ತಗೊಂಡ್ಬಂದ್ರೆ ದೇವ್ರು ನಾವು ತಡ್ಕೊಳ್ತೀವ? ಅದರಿಂದ ದೇವ್ರು ನಮ್ಗೆ ಶಿಕ್ಷೆ ಕೊಟ್ರೆ ಸೌಲನು ಸಿಂಹಾಸನ ಹೊರಟೋಯ್ತು, ಅದರಿಂದ ಸೌಲನಿಗೆ ಮರಣ ಬಂತು, ಅದರಿಂದ ಅದೆಲ್ಲ ಬೇಕಾ ನಮ್ಗೆ ಅನ್ನುವಂತಹದನ್ನ ಒಂದ್ಸಾರಿ ಯೋಚನೆ ಮಾಡಿ, ಬೇಡ ಅಂತ ಹೇಳಿ ದೇವರಿಗೆ ಭಯಪಟ್ಟು ಈ ಹೊಟ್ಟೆ ಕಿಚ್ಚು ಬಂದಾಗೆಲ್ಲ ಈ ವಾಕ್ಯವನ್ನ ಇನ್ನೊಂದ್ಸಾರಿ ಓದಿ, ಈ ವಚನಗಳನ್ನೆಲ್ಲವೂ ಸಹ ಇನ್ನೊಂದ್ಸಾರಿ ಓದಿ, ಹೊಟ್ಟೆ ಕಿಚ್ಚು ದೇವರಿಗೆ ಇಷ್ಟ ಆಗದೇ ಇರುವಂತಹ ಗುಣ, ಪರಲೋಕವನ್ನ ನಮಗೆ ತಪ್ಪಿಸುವಂತಹ ಗುಣ ತಪ್ಪಿಸ್ಬಿಡುತ್ತೆ. ನಮ್ಮ ಪರಲೋಕಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿಸುತ್ತೆ, ಕೊಲೆ, ಇನ್ನೊಂದು ಈ ಕ್ರೂರನಾಗಿ ಮಾಡುತ್ತೆ ಮನುಷ್ಯನನ್ನ. ಇಷ್ಟನ್ನ ನೋಡಿದೀವಲ್ವಾ? ಶಾಶ್ವತವಾಗಿ ಓದಿರುವಂತ ಇಷ್ಟನ್ನೂ ಸಹ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇನ್ಯಾವತ್ತೂ ಸಹ ಯಾರ ಮೇಲೂ ಸಹ ಹೊಟ್ಟೆ ಕಿಚ್ಚು ಪಟ್ಟು ದೇವರ ಕೈಯಲ್ಲಿ ಸಿಕ್ಕಾಕೊಡುವಂತಹದ್ದು ಬೇಡ. ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ ದೇವರು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಹೌದು ಅಪ್ಪ, ಅಪವಾದಿ ಒಬ್ಬ ಮನುಷ್ಯನನ್ನ ಪಾಪದಲ್ಲಿ ಸಿಲುಕಿಸ್ಲಿಕ್ಕೆ ಯಾವ್ಯಾವ ಆಯುಧಗಳನ್ನು ಬಳಕೆ ಮಾಡ್ತಾನೆ ಅಂತ ಹೇಳಿ ನೋಡಿದ್ವಿ ತಂದೆ. ಇವತ್ತು ಅದರಲ್ಲಿ ಪ್ರಪ್ರಥಮವಾಗಿ ಹೊಟ್ಟೆ ಕಿಚ್ಚಿನ ವಿಚಾರವನ್ನ ಆಲೋಚನೆ ಮಾಡಿ ನೋಡಿದ್ವಿ. ಒಬ್ಬ ಮನುಷ್ಯನಲ್ಲಿ ಹೊಟ್ಟೆ ಕಿಚ್ಚು ಅನ್ನುವಂತಹ ಒಂದು ಗುಣ ಇದ್ರೆ ಸಾಕು, ಆ ಮನುಷ್ಯನ ಕೈಯಲ್ಲಿ ಅಪವಾದಿ ಕೊಲೆ ಮಾಡಿಸ್ತಾನೆ, ಆ ಮನುಷ್ಯನನ್ನ ಕ್ರೂರನಾಗಿ ಮಾಡ್ತಾನೆ, ಆ ಮನುಷ್ಯನ ಕೈಯಲ್ಲಿ ಇನ್ನೊಬ್ಬನಿಗೆ ದ್ರೋಹ ಮಾಡಿಸ್ತಾನೆ, ಆ ಮನುಷ್ಯನ ಕೈಯಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡಿಸ್ತಾನೆ. ಇಷ್ಟೆಲ್ಲ ಗೊತ್ತಾಗಿದೆ ತಂದೆ ನಮಗೆ. ಇನ್ಮೇಲೆ ನಮ್ಮ ಜೀವಮಾನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಹೊಟ್ಟೆ ಕಿಚ್ಚು ಅನ್ನುವಂತಹ ಗುಣಕ್ಕೆ ಜಾಗ ಕೊಡದೆ, ನೀವ್ ಅನ್ಕೊಂಡಿರುವಂತಹ ಗುಣಗಳನ್ನ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಬೆಳೆಸ್ಕೊಂಡು, ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ನಮ್ಮ ಮನಸ್ಸುಗಳಲ್ಲಿ ಬಂದ್ರೂ ಸಹ, ಮತ್ಸರ ಅನ್ನುವಂತಹದ್ದು ಇನ್ನೊಬ್ಬರ ಮೇಲೆ ಏರ್ಪಟ್ಟರೂ ಸಹ, ವಾಕ್ಯವನ್ನ ತೆಗೆದು ನೀವು ಬರ್ಸಿರುವಂತಹ ಪ್ರಕಾರ ಹೊಟ್ಟೆ ಕಿಚ್ಚು ಹೋಗಲಾಡಿಸುವಂತಹ, ಹೊಟ್ಟೆ ಕಿಚ್ಚನ್ನ ತೆಗೆದು ಹಾಕುವಂತಹ ಅಭ್ಯಾಸವನ್ನ ಮಾಡ್ಕೊಳ್ತಾ ಪ್ರತಿನಿತ್ಯವೂ ಪ್ರತಿದಿನವೂ ಸಹ ಅದಕ್ಕೋಸ್ಕರ ಪ್ರಯತ್ನ ಪಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ ಅನ್ನುವಂತಹ ಭರವಸೆ ಕೊಡ್ತಾ, ಅದಕ್ಕೆ ನಮಗೆ ಬೇಕಾಗಿರುವಂತಹ ಪರಿಶುದ್ಧಾತ್ಮದ ಸಹಾಯವನ್ನು ನೀವೇ ಒದಗಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.